ಕುರಿ ಕೋಳಿ ತಿಂಬವರಿಗೆಲ್ಲ ಊರೊಳಗೆ ಇಟ್ಕೊಂಡು ಪಶುಪತಿಗೆ ಪಂಚಾಮೃತವ ಕರೆಯುವ ಇದನ್ನು ಪಶುವ ತಿನ್ನುವವ್ರಿಗೆ ಯಾಕಪ್ಪ ಹೊರಗಡೆ ಇಟ್ಟಿದ್ದೀರಿ ಕ್ವಶನ್ ಮಾರ್ಕ್. ಹೆಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೆಣ್ಣಿಂಗೆಯು ಲಿಂಗಕ್ಕೂ ವಿರುದ್ಧವೇ? ಇಸ್ ಕ್ವಶನ್. ಯಾರೋ ಒಂದು ವಿರಕ್ತಿ ಧೋರಣೆಯ ಕೆಲವರು ಇದ್ದಾರೆ ಶರಣರು, ಅವರಿಲ್ಲೆಲ್ಲ ಹೆಣ್ಣು ಬಿಟ್ಟು ಲಿಂಗ ಒಲಿಸ್ಬೇಕು ನಾನು. ಅದು ಹೆಂಗೆ ವಿರುದ್ಧ ಆಗುತ್ತೆ? ನುಲಿಯ ಚಂದಯ್ಯ ಅಂತೂ ನಾನು ನುಲಿ ಮಾಡ್ತಾ ಇದ್ದೀನಿ, ನಾನು ಭಾಳ ಬ್ಯುಸಿ ಇದ್ದೀನಿ, ಯಾಕಪ್ಪ ಈ ಕಡೆ ಬಂದೆ ಶಿವನೇ, ಆಮೇಲೆ ಬಾ ನಾನು ಕೆಲಸದಲ್ಲಿದ್ದೀನಿ. ದೇವರಿಗೆ ಹೀಗೆ ಹೇಳಿದವರು ಯಾರಿಗೂ. ಎಷ್ಟು ಅದು ದುಡಿಮೆಯೇ ದೇವರು, ಮತ್ತು ದುಡಿಮೆಗೆ ಅಡ್ಡ ಬಂದರೆ ದೇವರು ದೂರ ಇರಲಿ ಅಂತ. ಮೊಹರಂ ಹಾಡುಗಳಲ್ಲಿ ಶರಣ ಶಬ್ದ ಹಸನ್ ಹುಸನ್ರಿಗೆ ಶರಣ ಹಸನರು, ಶರಣ ಹುಸನರು, ಶರಣ ಮಹಬೂಬ್ ಸುಬಾನಿಯವರು ಸೂಫಿ ಸಂತರಿಗೆ, ಬಗ್ದಾದಿ ಜನಕ್ಕೆ ಗೊತ್ತಿದೆಯಲ್ಲೂ ಗೊತ್ತಿಲ್ಲ, ಕರ್ನಾಟಕದಲ್ಲಿ ನಮ್ಮನ್ನು ಶರಣ ಅಂತ ಕರೀತಾರೆ ಅಂತ. ಈ ದಿನ .com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ಹಿರಿಯರೇ ಮತ್ತು ಸ್ನೇಹಿತರೆ, ಈ ಉಪನ್ಯಾಸವನ್ನು ಬಸವ ತತ್ವಕ್ಕಾಗಿ ಬಹಳ ಸಂಶೋಧನೆ ಮಾಡಿದ, ಚಿಂತನೆ ಮಾಡಿದ, ಕೆಲಸ ಮಾಡಿದ ಮತ್ತು ಕೊಲೆಗೊಂಡ ಕಲಬುರ್ಗಿಯವರಿಗೆ ಅರ್ಪಣೆ ಮಾಡ್ತೀನಿ. ಕಲ್ಯಾಣ ಅನ್ನೋದು ನಮ್ಮಲ್ಲಿ ಒಂದು ಊರಿನ ಹೆಸರಲ್ಲ, ಒಂದು ಕಾನ್ಸೆಪ್ಟ್. ಅದು ಇಟ್ಸ್ ಎ ಕಲ್ಚರಲ್ ಕಾನ್ಸೆಪ್ಟ್. ಒಬ್ಬ ಲಿಬರೇಟೆಡ್ ಹೆಣ್ಣು, ಒಬ್ಬ ಲಿಬರೇಟೆಡ್ ಗಂಡು, ಲಿಬರೇಟೆಡ್ ವ್ಯಕ್ತಿಗಳು ಸೃಷ್ಟಿ ಮಾಡಿ ಅವರು ಕಟ್ಟುವ ಒಂದು ಲಿಬರೇಟೆಡ್ ಸೊಸೈಟಿಯನ್ನು ಕಟ್ಟುವುದಕ್ಕೆ ಮಾಡಿದ ಒಂದು ಮಹಾಪ್ರಯೋಗ. ಪ್ರಯೋಗಗಳಲ್ಲಿ ಗೆಲುವು ಇರ್ತದೆ, ವಿಫಲತೆಗಳು ಇರ್ತದೆ. ಹಾಗಾಗಿ ಕಲ್ಯಾಣ ಅನ್ನೋದು ಒಂದು ಪ್ರಯೋಗ ಭೂಮಿ ಅಂತ, ಅದರ ಪ್ರತೀಕ ಅಂತ ನಾನು ಕರಿತೇನೆ. ಎರಡನೇದು, ನಮ್ಮನ್ನು ಕಾಡ್ತಾ ಇರೋ ಕರ್ನಾಟಕದ 10 ಶತಮಾನಗಳ ಅನೇಕ ವಿದ್ಯಮಾನಗಳಲ್ಲಿ 12ನೇ ಶತಮಾನದ ಈ ಘಟನೆ. ಅದನ್ನು ಬಹಳ ರೂಪಕಾತ್ಮಕವಾಗಿ ಕಾರ್ನಾಡರು ನೋಯುವ ಹಲ್ಲಿಗೆ ನಾಲಿಗೆ ಹೋಗೋ ವಿಷಯದಲ್ಲಿ ಹೇಳಿದ್ದಾರೆ. ಯಾಕೆ ನಮ್ಮ ಪರಂಪರೆಯ ಚರಿತ್ರೆಯ ನಿರ್ದಿಷ್ಟ ಘಟನೆಗಳು ಕಾಡ್ತವೆ, ಬಹಳಷ್ಟು ಘಟನೆಗಳು ವಿಸ್ಮೃತಿಗೆ ಹೋಗ್ತವೆ? ಯಾಕಂದರೆ ಯಾಕೆ ಕಾಡ್ತಾವಂದರೆ ಅವರು ಎತ್ತಿದ ಪ್ರಶ್ನೆಗಳಿಗೆ ಇನ್ನೂ ಬಗೆಹರಿದಿಲ್ಲ. ಆ ಕಾರಣಕ್ಕಾಗಿ ಹುಡುಕಾಟ ಇನ್ನೂ ಮುಂದುವರೆದಿದೆ. ಆ ಕಾರಣಕ್ಕಾಗಿ ಕಲಬುರ್ಗಿಯವರು ಕೆಟ್ಟಿತ್ತು ಕಲ್ಯಾಣ ನಾಟಕ ಬರೆದರು. ಕಲ್ಯಾಣ ಕೆಟ್ಟಿದ್ದ ಬಗ್ಗೆ ವಚನಗಳಲ್ಲೇ, ಕೆಡ್ತಾ ಇದ್ದಿದ್ದ ಬಗ್ಗೆ ವಿಷಾದಪೂರ್ಣವಾದ ಕೆಲವು ವಚನಗಳಿವೆ. ಯಾವುದನ್ನು ನಾವು ಆದರ್ಶ ಅಂತ ಪರಿಭಾವಿಸಿ ಅದನ್ನು ಸಾಧ್ಯ ಮಾಡೋದಕ್ಕೆ ಹೋರಾಟ ಮಾಡ್ತೀವೋ, ದೊಡ್ಡ ದೊಡ್ಡ ಕನಸುಗಳನ್ನು, ಅವು ವಿಫಲ ಆದಾಗ ವಿಷಾದ ಕಾಡ್ತದೆ. ಆ ವಿಷಾದ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗ್ತದೆ. ಮಟ್ಟಸ್ವಾಮಿ ಕಾವ್ಯದಲ್ಲಿ ಕಲ್ಯಾಣ ಕೆಟ್ಟೋಗಿದೆ, ಊಟಕ್ಕಾಗಿ ಬಹಳ ಜನ ಬರ್ತಿದ್ದಾರೆ, ತತ್ವ ಮರೆತು ಬಿಟ್ಟಿದ್ದಾರೆ, ಮತ್ತು ಈಗಾಗಲೇ ಅಸ್ಪೃಶ್ಯತೆ ಅಲ್ಲಿ ಬಂದುಬಿಟ್ಟಿದೆ. ಹೀಗಾಗಿ ಅವನು ತಿಪ್ಪೆ ಮೇಲೆ ಹೊರಗಡೆ ಕಲ್ಯಾಣದ ಹೊರಬಾಗಿಲಲ್ಲಿ ತಿಪ್ಪೆಯ ಮೇಲೆ ಸತ್ತ ಕರುವನ್ನು ಹೊತ್ಕೊಂಡು ಬಸವಣ್ಣನ ಪರೀಕ್ಷೆ ಮಾಡುವಂಥ ಸನ್ನಿವೇಶ ಬಂದಿದೆ. ಇದು ಜನಪದವು ಶರಣತತ್ವಕ್ಕೆ, ಅದು ಪಡೆದುಕೊಂಡ ರೂಪಾಂತರಕ್ಕೆ, ಅದನ್ನು ಬಾಳಿಸುತ್ತಿರುವ ಸಮಾಜಕ್ಕೆ ಮಾಡಿದ ವಿಮರ್ಶೆ ಇದು. ಇಟ್ಸ್ ಕ್ರಿಟಿಕ್. ನಮ್ಮ ದೊಡ್ಡ ಕನಸು ವಿಫಲ ಆದಾಗ ಯಾಕೆ ವಿಫಲ ಆಯಿತು ಅನ್ನೋದಕ್ಕೆ ಕಾರಣಗಳನ್ನು ಒಂದು ಸಂಸ್ಕೃತಿ ಅದು ಇಂಟ್ರಾಸ್ಪೆಕ್ಟಿವ್ ಆಗಿದ್ದಾಗ, ವಿಮರ್ಶಾತ್ಮಕವಾಗಿದ್ದಾಗ ಈ ಥರದ ಮೆಟಫರ್ಗಳನ್ನು ಸೃಷ್ಟಿ ಮಾಡ್ತಾರೆ. ಅಂಥ ಕಲ್ಯಾಣ ನಗರದಲ್ಲಿ ಕೊಲೆ ಆಗಿದ್ದು ಕೆಟ್ಟಿತ್ತು ಕಲ್ಯಾಣ. 2ನೇ ಸಲ ಕಲ್ಯಾಣದಲ್ಲಿ ಒಂದು ಕೆಡುಕು ಆಗಿದ್ದು ಒಂದು ಚಾರಿತ್ರಿಕ ವಿಷಾದ ಮತ್ತು ವೈರುಧ್ಯ ಅಂತ ಭಾವಿಸ್ತೇನೆ. ಮತ್ತು ಇವತ್ತು ಅವ್ರನ್ನ ನೆನಪಿಸ್ಕೊಳ್ತೇನೆ, ಕಲಬುರ್ಗಿಯವರನ್ನು. ಸ್ನೇಹಿತರೆ, ಬಹಳ ಸಂಕ್ಷಿಪ್ತವಾಗಿ ಇವತ್ತಿನ ನನ್ನ ಉಪನ್ಯಾಸದಲ್ಲಿ ಕೆಲವು ಸಂಗತಿಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ನಾನು ಉಪನ್ಯಾಸದಲ್ಲಿ 3 ಭಾಗಗಳಿವೆ. ಕರ್ನಾಟಕದಲ್ಲಿ ಶರಣತತ್ವ ಹೇಗೆ ಚಾರಿತ್ರಿಕವಾಗಿ ರೂಪುಗೊಂಡಿತು, ತಾತ್ವಿಕವಾಗಿ ರೂಪುಗೊಂಡಿತು,
ಅನ್ನೋದು ಮೊದಲನೇ ಸಂಗತಿ. ಎರಡನೇದು, 12ನೇ ಶತಮಾನದಿಂದ 20ನೇ ಶತಮಾನದವರೆಗೆ ಈ 800 ವರ್ಷ ಅದು ಯಾವ ರೂಪಾಂತರಗಳನ್ನು ಪಡೆಯಿತು? ಜೀವಂತವಾದ ಯಾವುದೇ ಫಿಲಾಸಾಫಿಕಲ್ ಸ್ಕೂಲ್ ಜಡವಾಗಿ ಕಾಲಪ್ರವಾಹದಲ್ಲಿ ಬರೋದಿಲ್ಲ. ಒಂದು ನದಿನಲ್ಲಿ ಒಣಗಿದ ಕಟ್ಟಿಗೆ ಥರ ಬರೋಲ್ಲ. ಅದು ಬೇರೆ ಬೇರೆ ಪ್ರತಿಕ್ರಿಯೆಗಳಿಗೆ ಒಳಗೊಂಡು ಬೇರೆ ಬೇರೆ ಬಗೆಯ ರೂಪಾಂತರವನ್ನು ಪಡೀತದೆ. ಇದು ಎರಡನೇ ಭಾಗ. ಮೂರನೇ ಭಾಗ, ಈಗ ಅದು ಮರುಹುಟ್ಟು ಪಡಿತಾ ಇದೆ. ಕರ್ನಾಟಕದಲ್ಲಿ ಮರುಹುಟ್ಟು ಪಡೆಯೋದಕ್ಕೆ ಬಹಳ ಹೋರಾಟಗಳನ್ನು ಮಾಡ್ತಾ ಇದೆ. ಆ ಸೆಣಸಾಟಗಳೇನು, ಅಲ್ಲಿ ಯಾವ ಸಾಧ್ಯತೆಗಳಿವೆ, ಅದ್ರ ಬಗ್ಗೆ ನನ್ನ ಉಪನ್ಯಾಸದ ಕೊನೆಯ ಭಾಗದಲ್ಲಿ ಮಾತಾಡೋದಕ್ಕೆ ಬಯಸ್ತೇನೆ. ಈ ಕೊನೆ ಭಾಗ ಏನಿದೆ, ಯಾಕೆ ಕೆಲವು ಫಿಲಾಸಫಿಗಳಿಗೆ ಕೊನೆ ಭಾಗ ಅಂದರೆ ವರ್ತಮಾನದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಯಾಕೆ ಹೇಳಬೇಕಾಗತ್ತೆ ಅಂದರೆ, ಅವು ಲಿವಿಂಗ್ ಫಿಲಾಸಫೀಸ್, ಲಿವಿಂಗ್ ಟ್ರೆಡಿಷನ್ಗಳಿಗೆ ಮಾತ್ರ ಈ ಪ್ರಶ್ನೆ ಬರುತ್ತೆ. ಕಾಪಾಲಿಕರ ಮೇಲೆ, ಕಾಳಾಮುಖರ ಮೇಲೆ, ಪಾಶುಪತರ ಮೇಲೆ ಇಲ್ಲಿ ಉಪನ್ಯಾಸ ಮಾಡಿದರೆ ಈಗ ಅವು ಹೇಗೆ ರೂಪು ತಳೆಯುತ್ತಿವೆ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಅವು ಚರಿತ್ರೆಗೆ ಗರ್ಭಕ್ಕೆ ಸಂದು ಹೋಗಿವೆ. ಇಲ್ಲಿ ನಾನು ಆರಿಸಿಕೊಂಡ 6 ದಾರ್ಶನಿಕ ಪಂಥಗಳು ಲಿವಿಂಗ್ ಟ್ರೆಡಿಷನ್ಸ್, ಲಿವಿಂಗ್ ಫಿಲಾಸಫೀಸ್. ನಮ್ಮ ಜನರ ಬದುಕಿನ ಜೊತೆಗೆ ಅವು ಇವೆ, ರೂಪಾಂತರ ಪಡೀತಾ ಇವೆ. ಹೀಗಾಗಿ ಲಿವಿಂಗ್ ಫಿಲಾಸಫಿಗಳ ಬಗ್ಗೆ ಮಾತ್ರ ವರ್ತಮಾನದಲ್ಲಿ ಏನಾಗುತ್ತಿದೆ ಎಂಬ ಪ್ರಶ್ನೆಯನ್ನು ಎತ್ತೋದಕ್ಕೆ ಸಾಧ್ಯ ಇದೆ. ಭಾರತದಲ್ಲಿ ನನ್ನ ಪ್ರಕಾರ 2 ಬಗೆಯ ದರ್ಶನಗಳಿವೆ, ಬಹಳ ಸ್ಥೂಲವಾದ ವಿಂಗಡಣೆ. ಒಂದು, ಈ ಜಗತ್ತಿನ ರಚನೆಯನ್ನು, ಅದರಲ್ಲಿ ಮನುಷ್ಯನ ಅಸ್ತಿತ್ವವನ್ನು, ಆ ಮನುಷ್ಯ ಪರತತ್ವ, ದೈವ ಅಂತ ಯಾವುದನ್ನು ಕರಿತೀವಿ, ಅದರ ಜೊತೆಗೆ ಅವರ ಸಂಬಂಧವನ್ನು, ಈ ಲೋಕ ಸೃಷ್ಟಿ ಹೇಗಾಯಿತು ಎಂಬುದನ್ನು ವಿವರಿಸುವ ಒಂದು ಬಗೆಯ ದರ್ಶನಗಳು, ಅದ್ವೈತ ಈ ಥರದ ದರ್ಶನಗಳು. ಅಂದರೆ ಅವಕ್ಕೆ ಸಾಮಾಜಿಕ ಮುಖ ಇಲ್ಲ ಅಂತಲ್ಲ, ಅವು ಮಾಡುವ ಒಬ್ಬ ವ್ಯಕ್ತಿಯ ಜೀವಿಯ ವ್ಯಾಖ್ಯಾನದಲ್ಲೇ, ನಿರ್ವಚನದಲ್ಲೇ ಅದರ ಸಾಮಾಜಿಕ ಆಯಾಮ ಇರ್ತದೆ. ಅದ್ವೈತ ದರ್ಶನ ಎಲ್ಲ ಜಗತ್ತಿನ ಚರಾಚರಗಳಲ್ಲಿ, ಭೂತಗಳಲ್ಲಿ, ಸರ್ವಭೂತಗಳಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಅಂಶ ಇದೆ ಅಂತ ಹೇಳಿದ ಕೂಡಲೇ ಅದನ್ನು ನೀವು ಭೇದ ಮಾಡಬೇಡಿ ಅಂತ ಒಂದು ಸಾಮಾಜಿಕ ಹೊರಳಿಕೆ ಪಡೀತದೆ. ಆದರೆ ಇನ್ನೂ ಕೆಲವು ದರ್ಶನಗಳಿವೆ, ಅವುಗಳ ಇನ್ಹೆರಿಟೆಂಟ್ ಆಗಿರ್ತದೆ ಅದರಲ್ಲಿ ಸಾಮಾಜಿಕತೆ ಅನ್ನೋದು. ಹಾಗೆ ಶರಣತತ್ವ ತನ್ನ ಸ್ವರೂಪದಲ್ಲೇ ಅದು ಅತ್ಯಂತ ಸಾಮಾಜಿಕವಾದದ್ದು, ಸಾಮಾಜಿಕ ದರ್ಶನ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರಲ್ಲಿ ಯಾವುದೇ ದರ್ಶನಗಳಲ್ಲಿ ಈ 3 ಆಯಾಮಗಳು ಸಾಮಾನ್ಯವಾಗಿ ಇರ್ತವೆ. ಮೊದಲನೇದು, ನಾನು ಮೊದಲೇ ಹೇಳಿದಾಗ, ಈ ಲೋಕ ಸೃಷ್ಟಿ ಹೇಗಾಯಿತು, ಸಾವಿನ ನಂತರ ಏನಿದೆ ಅವಸ್ಥೆ, ಈ ಥರದ್ದು, ಮನುಷ್ಯ ಹೇಗೆ ಎಲ್ಲಿಂದ ಬಂದ, ಈ ಥರದ ಪ್ರಶ್ನೆಗಳು, ಮೆಟಾಫಿಸಿಕಲ್ ಕ್ವಶನ್ಸ್. ಎರಡನೇದು, ಒಬ್ಬ ಆದರ್ಶ ವ್ಯಕ್ತಿ ಹೇಗಿರಬೇಕು ನೈತಿಕವಾಗಿ, ದೇವರ ಜೊತೆಗೆ ಅವರ ಸಂಬಂಧ ಏನು, ಈ ಥರದ ಪ್ರಶ್ನೆ, ಅಥವಾ ಜಗತ್ತಿನ ಜೊತೆಗೆ ಅವ್ರ ಸಂಬಂಧದ ಪ್ರಶ್ನೆಗಳನ್ನು ಮಾಡೋದು. ಮೂರನೇದು, ನಮ್ಮ ಸಮಾಜದಲ್ಲಿ ಇರುವ ಪ್ರಮುಖ ಕೇಡುಗಳೇನಿವೆ, ಸಮಸ್ಯೆಗಳೇನಿವೆ, ಅವುಗಳ ಬಗ್ಗೆ ಆ ವ್ಯಕ್ತಿಗಳು ಏನು ಮಾಡಬೇಕು ಅನ್ನೋದು. ನೀವು ಬುದ್ಧನ ಫಿಲಾಸಫಿಗೆ ಕೂಡ ಇದನ್ನು ಅನ್ವಯಿಸ್ಬೋದು. ಯಾವುದೇ ಫಿಲಾಸಫಿಗೆ 3 ತತ್ವಗಳನ್ನು ಅನುಭವಿಸ್ಬೋದು: ವ್ಯಕ್ತಿಯ ನಿರ್ವಚನ, ಲೋಕದ ನಿರ್ವಚನ ಮತ್ತು ಸಮಾಜದ ನಿರ್ವಚನ. ಸಮಾಜದ ನಿರ್ವಚನದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಭಾರತದ ಯಾವುದೇ ದರ್ಶನಗಳಿಗೆ, ಯಾವುದೇ ಸಂಸ್ಥೆಗಳಿಗೆ, ಯಾವುದೇ ವ್ಯಕ್ತಿಗೆ, ರಾಜಕೀಯ ಪಕ್ಷಗಳಿಗೆ ಅಗ್ನಿ ಪರೀಕ್ಷೆ ಅಂದರೆ ಈ 4 ಸಂಗತಿ. ಬಡತನ ಮತ್ತು ಸಿರಿವಂತಿಕೆ ಭೇದದ ಬಗ್ಗೆ ಅವು ಏನು ಧೋರಣೆ ತಾಳ್ತವೆ, ಗಂಡು ಹೆಣ್ಣಿನ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಏನು ಧೋರಣೆ ತಾಳ್ತವೆ, ಮತ್ತು ಕಾಸ್ಟ್ ವರ್ಣ ಹೈರಾರ್ಕಿಗಳ ಬಗ್ಗೆ ಏನು ಧೋರಣೆಯನ್ನು ತಾಳ್ತವೆ, ಮತ್ತು ಅಧಿಕಾರ, ಪ್ರಭುತ್ವ, ರಾಜಕಾರಣದ ಬಗ್ಗೆ ಏನು ಧೋರಣೆಯನ್ನು ತಾಳ್ತವೆ, ಇನ್ನೊಂದು ಧರ್ಮದ ಬಗ್ಗೆ ಏನು ಧೋರಣೆಯನ್ನು ತಾಳ್ತವೆ. ಈ ಪ್ರಶ್ನೆಗಳಿದೆಯಲ್ಲ, ಇವು ಬಹಳ ಸಾಮಾಜಿಕವಾದ ರಾಜಕೀಯ ಪ್ರಶ್ನೆಗಳು. ಶರಣ ತತ್ವದಲ್ಲಿ ಈ ಪ್ರಶ್ನೆಗಳು ಬಹಳ ಮುಖ್ಯವಾಗಿ ಮುಂಚೂಣಿಯಲ್ಲಿವೆ. ಹೀಗಾಗಿ ಬೇರೆ ಯಾವುದೇ ದರ್ಶನಗಳು ಹೋಲಿಸಿದರೆ ಇಸ್ ಮೋರ್ ಸೋಷಿಯಲ್, ಮೋರ್ ಪೊಲಿಟಿಕಲ್.
ಬಹಳ ಯಾಂತ್ರಿಕವಾಗಿ ಪಟ್ಟಿ ಮಾಡೋದಾದರೆ ಶರಣ ಫಿಲಾಸಫಿಯಲ್ಲಿ ಕೆಲವು ಮೂಲಭೂತ ಸಂಗತಿಗಳಿವೆ. ಅದಕ್ಕೂ ಮೊದಲು ನಾನು ಇದರ ಕೆಲವು ವಿಶಿಷ್ಟತೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಪ್ರತಿ ಫಿಲಾಸಫಿಗೆ ಇವು ವ್ಯಕ್ತಿ ಮೂಲ, ಈ ಗ್ರಂಥ ಮೂಲ ಅಂತ ಗುರುತಿಸಬಹುದು. ಏಕ ವ್ಯಕ್ತಿ ಅಥವಾ ಏಕ ಗ್ರಂಥ, ಕೆಲವು ಗ್ರಂಥಗಳನ್ನು ಗುರುತಿಸ್ಬೋದು. ಆದರೆ ಭಾರತದಲ್ಲೇ ಯಾವುದಾದ್ರೂ ಒಂದು ಫಿಲಾಸಫಿಗೆ ಒಂದು ದೊಡ್ಡ ಸಮೂಹ ಮತ್ತು ಅದು ಸೃಷ್ಟಿ ಮಾಡಿದ ವಚನಗಳು ಆಧಾರ, ಅದರ ದಾರ್ಶನಿಕ ಮೂಲ ಅನ್ನೋದು ಶರಣ ಫಿಲಾಸಫಿಯ ಬಹಳ ಇಂಪಾರ್ಟೆಂಟ್ ಅದ ಒಂದು ಲಕ್ಷಣ. ಬಹುವ್ಯಕ್ತಿಗಳ ಮೂಲ, ಒಂದು ಸಮೂಹ ಸೃಷ್ಟಿ. ಇದು ಒಂದು ಪ್ರಮಾಣ ಗ್ರಂಥ ಅಂತ ಇಲ್ಲ, ಮತ್ತು ಇದು ನಿರಂತರ ಬದಲಾಗ್ತಾ ಬಂದಿದೆ ಮತ್ತು ವಾಗ್ವಾದಗಳಿಂದ ರೂಪುಗೊಂಡಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಪೊಲಿಟಿಕಲ್ ಪಾರ್ಟಿ ಅದು ಏಕ ವ್ಯಕ್ತಿಯ ಒಂದು ಹುಕುಮುಗಳಿಂದ ನಡೀತಾ ಇದೆಯಾ, ಅಥವಾ ಅದರ ಒಳಗಡೆ ಒಂದು ಇಂಟರ್ನಲ್ ಡೆಮಾಕ್ರಸಿ ಇದೆಯಾ, ಕುಟುಂಬದಲ್ಲಿ ಇದೆಯಾ, ಸಂಸ್ಥೆಗಳಲ್ಲಿ ಇದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಫಿಲಾಸಫಿಕಲ್ ಸ್ಕೂಲ್ಗಳಲ್ಲಿ ಕೂಡ ಇನ್ನೊಂದು ಫಿಲಾಸಫಿಕಲ್ ಸ್ಕೂಲ್ ಜೊತೆಗೆ ಜಗಳ ಮಾಡೋದು ಬೇಕಾದಷ್ಟಿದೆ. ಅದರ ತನ್ನೊಳಗಡೆನೇ ಒಂದು ವಾಗ್ವಾದ ಇದೆಯಾ? ಇಲ್ಲಿದೆ. ಶರಣರಲ್ಲಿ ಅದನ್ನು ನಾವು ನೋಡಬಹುದು. ಅಪಾರ ಭಿನ್ನಮತಗಳು, ಪ್ರಶ್ನೆಗಳು ಇರುವ ಒಂದು ಫಿಲಾಸಫಿ ಇದು. ಮತ್ತು ಇದರ ಅನೇಕ ದಾರ್ಶನಿಕ ಮೂಲಗಳಿವೆ, ಒಂದಲ್ಲ. ಶಾಕ್ತರಿದ್ದಾರೆ, ಅದ್ವೈಗಳಿದ್ದಾರೆ, ಅಲ್ಲಮ್ಮನಂಥವರು ಅದ್ವೈತಿಗಳಿದ್ದಾರೆ, ಮರಳು ಶಂಕರದೇವ ಬಹುಶಃ ಅವಧೂತ ಪ್ರಜ್ಞೆಯವನು, ಅನೇಕರಿದ್ದಾರೆ. ಅನುಭವ ಮಂಟಪದ ಪರಿಕಲ್ಪನೆಯೇ ಒಂದು ವಾಗ್ವಾದಕ್ಕೆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಂಡಿರುವಂತಹದ್ದು. ಹೀಗಾಗಿ ಇಡೀ ಈ ಫಿಲಾಸಫಿಯ ಬಹಳ ಮುಖ್ಯ ಲಕ್ಷಣ ಅದೊಂದು ಸಾಮೂಹಿಕ ದನಿಗಳ ಸೃಷ್ಟಿ ಮತ್ತು ಒಳಗಡೆ ಒಂದು ಡೆಮೊಕ್ರೆಟಿಕ್ ಆದ ವಾಗ್ವಾದಗಳನ್ನು ಮಾಡ್ತಾ ಅದು ರೂಪುಗೊಂಡಿದ್ದು ಅನ್ನೋದು ಇದರ ಬಹಳ ಮುಖ್ಯವಾದ ಲಕ್ಷಣ. ಎರಡನೇದು, ಇದು ರೂಪುಗೊಳ್ಳುತ್ತಿರುವ ಆ ಕಾಲಘಟ್ಟದಲ್ಲಿ ಬಹಳ ಅಂದರೆ ಒಂದು 30-40 ವರ್ಷ ನಡೆದ ವಿದ್ಯಮಾನಗಳು ಅದು. ಆ ಕಾಲಘಟ್ಟದಲ್ಲಿ ಅಲ್ಲೇವರು ಬೇಕಾದಷ್ಟು ಬಿಕ್ಕಟ್ಟನ್ನು ತಮ್ಮ ಪ್ರಯೋಗಗಳಲ್ಲಿ ಎದುರಿಸ್ತಾ ಇದ್ರು. ಉದಾಹರಣೆಗೆ ಲಿಂಗದೀಕ್ಷೆ ತಕ್ಕೊಂಡವರು, ಲಿಂಗದೀಕ್ಷೆ ತಗೊಂಡ್ಮೇಲೆ ಜಾತಿ ಇಲ್ಲ ಅಂತ, ಅಲ್ಲಿಗೆ ಜಾತಿ ವಿಸರ್ಜನೆ ಆಗಬೇಕು, ಅದ್ರ ವಿಸರ್ಜನೆ ಆಗಿಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ಉಂಬಲ್ಲಿ ಉಡುವಲ್ಲಿ ಕ್ರೀ ಅಳಿಯಿತ್ತೆಂಬರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವ. ದೇರ್ ಇಸ್ ಎ ಪ್ರಾಬ್ಲಮ್. ನೋಡ್ತಾ ಇದ್ದಾರೆ, ತಮ್ಮ ಕಾಲಘಟ್ಟದಲ್ಲೇ ತಾವು ರೂಪಿಸಿದ ಫಿಲಾಸಫಿಗೆ ಬಿಕ್ಕಟ್ಟುಗಳು ಬರೋದನ್ನು ಗಮನಿಸ್ತಾ ಇದ್ದಾರೆ, ಅವರು ಟೀಕೆ ಮಾಡ್ತಾ ಇದ್ದಾರೆ, ಇದಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗಂಡ ಒಂದು ದಿಕ್ಕಿನ ಕಡೆ, ಹೆಂಡತಿ ಒಂದು ದಿಕ್ಕಿನ ಕಡೆ ಆಗಿರೋ ಒಂದು ಒಡೆದ ಕುಟುಂಬಗಳು ಬೇಕಾದಷ್ಟಿವೆ, ಅದನ್ನು ಅವರು ಗಮನಕ್ಕೆ ತರ್ತಾ ಇದ್ದಾರೆ. ಗಂಡ ಶಿವಭಕ್ತ, ಹೆಂಡತಿ ಮಾರಿಮಸಣಿಯ ಭಕ್ತಿ, ಈ ಥರದ ವಚನಗಳು. ಮತ್ತು ಅಕ್ಕಿ ಕಣಕವ ತೆಗೆದುಕೊಂಡು ಹೋಗೋರು ಊಟ ಮಾಡದೆ ಅವ್ರ ಮನೇಲಿ ಊಟ ಕೂಡ ಮಾಡ್ತಾ ಇಲ್ಲ. ಫುಡ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಬೈಂಡಿಂಗ್ ಫೋರ್ಸ್. ಟ್ರೈಬಲ್ ಕ್ಲಾಶಸ್ಸಲ್ಲಿ ಅರಳ್ತಾ ಇದ್ದ ಅರಬ್ ಸಮುದಾಯಗಳಿಗೆ ಒಂದು ಏಕದೇವೋಪಾಸನೆ ಅನ್ನೋದು ಚಾರಿತ್ರಿಕವಾಗಿ ಆ ರಕ್ತಪಾತದ ಸಂಘರ್ಷ ನಿವಾರಿಸುವ ಒಂದು ಉಪಾಯ ಕೂಡ ಆಗಿತ್ತು. ಅದಕ್ಕೆ ನಮಾಜಲ್ಲಿ ಒಟ್ಟಿಗೆ ನಿಲ್ಲುವ, ಒಂದೇ ತಟ್ಟೆಯಲ್ಲಿ ಊಟ ಮಾಡುವ, ಅನೇಕ ಆಚರಣೆಗಳನ್ನು ಬೆಸೆದ್ರು ಪೈಗಂಬರವರು. ಬಸವಣ್ಣವರು ಬೆಸೆದ್ರು ಅದನ್ನು. ಊಟ ಮಾಡಬೇಕು, ಪರಸ್ಪರ ಭಕ್ತರ ಮನೆಯಲ್ಲಿ ಇನ್ನೊಬ್ಬ ಭಕ್ತ ಊಟ ಮಾಡಬೇಕು, ಅಕ್ಕಿ ಕಣಕ ತಗೊಂಡು ಹೋಗಬಾರ್ದು. ಫುಡ್ ಈಸ್ ಎ ಬೈಂಡ್. ಆ ಅನ್ನವು ಬೇರ್ಪಡಿಸುವ ಸಂಗತಿ ಹೌದು, ನಮ್ಮನ್ನು ಬಂಧಿಸುವ ಸಂಗತಿ ಹೌದು. ಭಾರತದಲ್ಲಿ ಎರಡೂ ಕೆಲಸ ಮಾಡ್ತಾ ಇದೆ. ಭಾಳ ಕೇರ್ಫುಲ್ಲಾಗಿ ಆಹಾರವನ್ನು, ಶರಣ ಕೂಡ ಏಕದೇವೋಪಾಸಕ ಧರ್ಮ, ಆ ವಿಷಯದಲ್ಲಿ ಆಹಾರವನ್ನು ಬಹಳ ಇಂಪಾರ್ಟೆಂಟಾಗಿ ಒಂದು ಬೈಂಡಿಂಗ್ ಫೋರ್ಸ್ ಆಗಿ ಅವರು ಇಟ್ಟಿದ್ರು. ಮತ್ತು ಅಂತರ್ಜಾತಿ ವಿವಾಹದ ಪ್ರಶ್ನೆ, ದುಷ್ಟ ಪ್ರಭುತ್ವದ ವಿರುದ್ಧ ಎದೆಗಾರಿಕೆಯಿಂದ ಮಾತಾಡೋ ಪ್ರಶ್ನೆ, ಈ ಥರದ್ದೆಲ್ಲ ಬಿಕ್ಕಟ್ಟುಗಳನ್ನ ಎದುರಿಸ್ತಾ ಇದ್ದಾರೆ ಅವರು. ತಮ್ಮ ಎದುರಾಳಿಗಳ ಜೊತೆಗಿನ ಬಿಕ್ಕಟ್ಟು, ಪ್ರಭುತ್ವ ಜೊತೆಗಿನ ಮುಖಾಮುಖಿ, ಒಳಗಡೆ ದೀಕ್ಷೆ ತಗೊಂಡು ಬಂದವರು ಎದುರಿಸ್ತಾ ಮಾಡ್ತಾ ಇರುವಂತಹ ಅನೇಕ ಅಪಸವ್ಯಗಳ ಬಗೆಗಿನ ಆಕ್ರೋಶ. ಸೊ ಒಂದು ಫಿಲಾಸಫಿ, ನಾನು ನೆನ್ನೆ ಕೂಡ ಅದನ್ನು ಹೇಳ್ತಾ ಇದ್ದೆ, ಒಂದು ಸಂಘರ್ಷದಲ್ಲಿ, ಚಾರಿತ್ರಿಕ ಸಂಘರ್ಷಗಳಲ್ಲಿ ರೂಪುಗೊಳ್ಳುತ್ತದೆ. ಅದು ಸುಮ್ಮನೆ ಯಾರೋ ಧ್ಯಾನಸ್ಥ ಸ್ಥಿತಿಯಲ್ಲಿ ಸೃಷ್ಟಿ ಮಾಡಿದಂತಹ ಒಂದು ಪ್ರಮೇಯ ಅಲ್ಲ. ಅದರಲ್ಲೂ ಪೊಲಿಟಿಕಲ್ ಮತ್ತು ಸೋಷಿಯಲ್ ಡೈಮೆನ್ಷನ್ ಇರೋ ಫಿಲಾಸಫಿಗೆ ಈ ಸಂಘರ್ಷ
ಅಂತರ್ಗತವಾಗಿ ಅದರ ಗರ್ಭದಲ್ಲೇ ಇರ್ತದೆ. ಶರಣರು, ನಾನು ಹೇಳ್ತಾ ಇದ್ದೆ, ನಾವು ನನ್ನ ನಂಬಿಕೆ ಏನಂದರೆ ಜಗತ್ತಿನ ಎಲ್ಲ ಧರ್ಮಗಳು, ಎಲ್ಲ ಫಿಲಾಸಫಿಕಲ್ ಸ್ಕೂಲ್ಗಳು ಏಕಮೂಲದಿಂದ ಬಂದಿಲ್ಲ. ಅವುಗಳನ್ನು ಬೇಕಾದಷ್ಟು ಮಿಶ್ರಣಗಳು, ಬೇರೆ ಬೇರೆ ಪ್ರಭಾವಗಳು ಇವೆ. ಅದನ್ನು 5 ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೂಫಿಗಳಲ್ಲಿ ಅದ್ವೈತದ ಪ್ರಭಾವ, ಗ್ರೀಕ್ ಫಿಲಾಸಫರ್ಸ್ನ ಪ್ರಭಾವ, ಬುದ್ಧಿಸಮ್ನ ಪ್ರಭಾವ, ಅದರ ಶೂನ್ಯ ತತ್ವದ ಪ್ರಭಾವ ಅವೆಲ್ಲ ನಾಥರಲ್ಲಿ ಕೂಡ, ಇಲ್ಲಿ ಕೂಡ ಅನೇಕ ಧಾರೆಗಳು ಸೇರಿಕೊಂಡು, ಮುಖ್ಯವಾಗಿ ಶಾಕ್ತ ಧಾರೆ ಇತ್ತು. ಕಾಳವೆ, ಮಾರಿತಲ್ಲೆ, ದಾಸಿಮಯ್ಯ, ಅದ್ವಯವಾದಿಯಾಗಿ ಅಲ್ಲಮ ಇದ್ದರು. ಶಿವಾಗಮಗಳಿಂದ ಅವರು ತಗೊಳ್ತಾ ಇದ್ದರು ಪ್ರೇರಣೆ. ನನ್ನ ಪ್ರಕಾರ ಭಾರತದ ಎಲ್ಲ ಗುರುಪಂಥಗಳ ತಳದಲ್ಲಿ ಅಂತರ್ಜಲವಾಗಿ ಅಂಡರ್ ಕರೆಂಟ್ ಆಗಿರೋದು ಬುದ್ಧಿಸಮ್. ಎಲ್ಲ ಫಿಲಾಸಫಿಕಲ್ ಸ್ಕೂಲಲ್ಲಿ ಒಂದಲ್ಲ ಒಂದು ರೂಪಾಂತರದಲ್ಲಿ ಬುದ್ಧಿಸಮ್ ಇದೆ. ಶೂನ್ಯ ಇಲ್ಲಿ ಬಯಲಾಗ್ತದೆ. ಮತ್ತು ನಾಥರ ಬಹಳ ದೊಡ್ಡ ಪ್ರಭಾವ ಇದೆ, ಯೋಗ ಫಿಲಾಸಫಿಯ ದೊಡ್ಡ ಪ್ರಭಾವ ಇದೆ. ಇದು ಇಸ್ಲಾಂ ವಿಷಯದಲ್ಲೂ ನಿಜಾನೇ. ಇಸ್ಲಾಂ ಅದು ಏಕದೇವತಾರಾಧಕ ಧರ್ಮ ಆಗಿದ್ದರೂ ತನ್ನ ಹಿಂದಿನ 2 ಸೆಮಿಟಿಕ್ ಧರ್ಮಗಳು, ಕ್ರೈಸ್ತ ಮತ್ತು ಜುದಾಯಿಸಮ್ನ ಹೊಟ್ಟೆಯಲ್ಲೇ ಹುಟ್ಟಿದ್ದು. ಎಲ್ಲ ಪ್ರವಾದಿಗಳನ್ನು ಕುರಾನ್ ನೆನೀತದೆ. ಅದರಲ್ಲೂ ಯೇಸುವನ್ನು 65 ಸಲ, ಪೈಗಂಬರ್ ಬಗ್ಗೆ 5 ಸಲ ಬರೋದು ರೆಫರೆನ್ಸ್. ಮರಿಯಂ ಬಗ್ಗೆ ಸೂರಯ ಮರಿಯಂ ಅಂತ. ಈಗ ಇನ್ನೊಂದು ಗರ್ಭದಲ್ಲಿ ಹುಟ್ಟಿದೆ ಅದು. ಅದೆಲ್ಲ ಪೂರ್ವ ಸ್ಮೃತಿಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೆ. ಅಲ್ಲಿ ಟ್ರೈಬಲ್ ಅರಬ್ಬರ ಒಂದು ರಚನೆಯೂ ಉಳಿದಿದೆ, ದಟ್ ಈಸ್ ಕಾಬಾ, ಮೆಕ್ಕಾ. ನೀವು ಹೆಸರುಗಳು ನೋಡಿದ್ರೆ ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಅಬ್ರಹಂ ಇಬ್ರಾಹಿಂ ಅಂತ, ಡೇವಿಡ್ ಓಲ್ಡ್ ಟೆಸ್ಟಿಮೆಂಟ್ನಲ್ಲಿ ದಾವೀದ್ ಆಗುತ್ತೆ, ಸೊಲೊಮನ್ ಸಲ್ಮಾನ್ ಆಗುತ್ತೆ. ಈ ಹೆಸರುಗಳಲ್ಲೂ ಕೂಡ ನೀವು ನೋಡ್ಬೋದು. ಬುದ್ಧಿಸಮ್ ಕೂಡ ಬುದ್ಧ ಆಂಡ್ ಈಸ್ ಧಮ್ಮ ಪುಸ್ತಕದಲ್ಲಿ ಅಂಬೇಡ್ಕರ್ ಅವರು ಹೇಗೆ ಬುದ್ಧ ಬೇರೆ ಬೇರೆ ಅವರ ಹತ್ರ ಹೋಗಿ ಸಂವಾದ ಮಾಡಿ ತನ್ನ ತಿಳುವಳಿಕೆಯನ್ನು ಪಡೆದಿದ್ದಾನೆ. ಮಕ್ಕಳ ಗೋಶಾಲ ಪರ್ಟಿಕ್ಯುಲರ್ ತನ್ನ ಕಾಲದ, ಅಂದರೆ ಯಾವ ಭಾರತದ ಫಿಲಾಸಫಿಯು ಹಾಗೆ ಸ್ವಯಂ ಸಂಭವ ಅಲ್ಲ, ಅದು ಬೇರೆ ಬೇರೆ ತನ್ನ ಕಾಲದ ಅತ್ಯುತ್ತಮವಾದ ಫಿಲಾಸಫಿಗಳ ಜೊತೆಗಿನ ಅನುಸಂಧಾನ ಮತ್ತು ಜಗಳಗಳಲ್ಲೇ ಹುಟ್ಟುತ್ತೆ ಅನ್ನೋದಕ್ಕಾಗಿ ನಾನು ಹೇಳ್ತಿದ್ದೇನೆ. ಇದೇನು ಶರಣತತ್ವದ ವಿಶೇಷತೆ ಅಲ್ಲ. ನಾನು ಕೇಳಿದ್ರೆ ನೀವು ನೋಡಿ, ಕನ್ನಡದ ಕವಿ ಕುವೆಂಪು ತಗೊಂಡ್ರೆ ಕುವೆಂಪು ತತ್ವ ಅಂತ ಯಾವ್ಯಾವುದರಿಂದ ರೂಪುಗೊಂಡಿದೆ? ಅದ್ವೈತ ಫಿಲಾಸಫಿಯಿಂದ ರೂಪುಗೊಂಡಿದೆ. ರಷ್ಯಾದ ಸಮಾಜವಾದಿ ಪ್ರೇರಣೆ ಇತ್ತು, ಗಾಂಧಿಸಮ್ನ ಪ್ರೇರಣೆ ಇತ್ತು, ನೆಹರೂರ ಆಧುನಿಕತೆ ಬಗ್ಗೆ ಅವರಿಗೆ ತುಂಬ ಗೌರವ ಇತ್ತು, ವೆಸ್ಟರ್ನ್ ರ್ಯಾಷನಲಿಸಮ್ ವಿಚಾರವಾದದ ಬಗ್ಗೆ ಇವೆಲ್ಲ ಸೇರಿ ಕುವೆಂಪು ತತ್ವ. ಬೇಂದ್ರೆದು ಹಾಗೆ. ಸೊ ಹೀಗೆ ಬಹು ದಾರ್ಶನಿಕ ಮೂಲಗಳು, ನದಿಗಳೆಲ್ಲ ಸೇರಿ ಈ ಶರಣತತ್ವ ರೂಪುಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತು ಯಾವುದೇ ಧರ್ಮ ಅಥವಾ ಒಂದು ಫಿಲಾಸಾಫಿಕಲ್ ಸ್ಕೂಲ್ ತನ್ನನ್ನು ತಾನು ಎಸ್ಟಾಬ್ಲಿಷ್ ಮಾಡ್ಕೋಬೇಕಾದ್ರೆ ಕೆಲವು ಪ್ರತಿರೋಧಗಳನ್ನು ಮಾಡಬೇಕು. ಇವರು ಅಲ್ಲ, ನಾನು ಇದಲ್ಲ, ಇದ್ರ ಜೊತೆಗೆ ನನ್ನ ಸಮ್ಮತಿ ಇಲ್ಲ ಅಂತ ಡಿಸಗ್ರಿಮೆಂಟ್. ತನ್ನನ್ನು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂದರೆ ಡಿಸಗ್ರಿಮೆಂಟ್. ಮುನ್ನಿನ ಆದ್ಯರ ಪಂಥಗಳು ಇನ್ನಾರಿಗೂ ಅಳವಡವು ನೋಡ. ಆದ್ಯರ ಪಂಥಗಳಿವೆ, ಅವ್ರು 17ನೇ ಶತಮಾನದಲ್ಲಿ ಇತ್ತು. ಆದ್ಯರ ಪಂಥಗಳು ಬೇಕಾದಷ್ಟು ಇತ್ತು. ಆದರೆ ಅಳವಡಿಸ್ಕೊಳ್ಳೋಕೆ ಆಗಲ್ಲ. ಶರಣತತ್ವ ರೂಪಿಸ್ಕೊಳ್ಳೋಕ್ಕೆ ಅದರಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಅವನ್ ಬಲ್ಲೆನಾಗಿ ಒಲ್ಲೆನು, ದಿಸ್ ಇಸ್ ಒಲ್ಲೆ ನೇತಿ. ಈ ನೆಗೇಷನ್ ಕೂಡ ಇರ್ತದೆ ಯಾವುದೇ ಫಿಲಾಸಫಿಲಿ. ಏನು ಪ್ರತಿಪಾದನೆ ಮಾಡ್ತೀವಿ ಅಂದ್ರೆ ಭಾಗವಾಗಿ ಏನು ಮಾಡಲ್ಲ ಅನ್ನೋದು ಇರ್ತದೆ. ಸಲ್ಲವು ಶಿವಪಥಕ್ಕೆ, ಇವು ಶಿವಪಥಕ್ಕೆ ಸಲ್ಲೋದಿಲ್ಲ. ಅಥವಾ ಚನ್ನಬಸವಣ್ಣರ ಪ್ರಸಿದ್ಧ ವಚನ, ಶೈವ ಸೈವರೆಗಾದ ಕಾಳಾಮುಖಿ ಕಂಗೆಟ್ಟ ಪಾಶುಪತಿ ಪಥವನರಿಯ ಮಹಾವ್ರತಿ ಮದವೇರಿದ ಕಾಪಾಲಿ ಮರುಳಾಗಿ ತಿರುಗಿದ. ಈ ಐದುವನ್ ಅಲ್ಲೆಂದು ಕಳೆದು ಕೂಡಲ ಸಂಗನ ಶರಣರು ಆರ ಮೀರಿ ಬೇರೆ ನಿಂದರು. 2 ವಚನಗಳಲ್ಲಿ ಒಲ್ಲೆ ಅಂತಿದೆ, ಅಲ್ಲ ಅಂತಿದೆ. ದಿಸ್ ಇಸ್ ನೆಗೇಷನ್. ಫಿಲಾಸಫಿಗಳು ನೆಗೇಷನ್ಗಳಿಂದ ಕೂಡ ಹುಟ್ಟುತ್ತೆ. ತಮ್ಮ ಕಾಲದ ಸಮಕಾಲೀನ ಫಿಲಾಸಫಿಗಳ ಜೊತೆಗಿನ ತೀವ್ರ ಭಿನ್ನಮತಗಳಿಂದ ಹುಟ್ಟುತ್ತೆ. ಅಫ್ಕೋರ್ಸ್ ನಮ್ಗೆ ಗೊತ್ತಿದೆ, ತಮ್ಮ ಕಾಲದ ಜನಪದ ದೈವಗಳ ಬಗ್ಗೆಗೂ ನಮ್ಮ ಶರಣರಿಗೆ ಬೇಕಾದಷ್ಟು ಭಿನ್ನಮತ ಇತ್ತು. ಆ ಎಲ್ಲ ದೇವಗಳ ಪಟ್ಟಿ ಮಾಡಿ ಬಸವಣ್ಣವರು
ಕೂಡಲ ಸಂಗಮನೆಂಬ ಒಂದು ದೊಣ್ಣೆ ಸಾಲದೆ ಅಂತ. ಮತ್ತು ಬಹಳ ಮುಖ್ಯವಾಗಿ ಈ ಎಲ್ಲ ಪಂಥಗಳ ಕಾಮನ್ ರೈವಲ್ ವೇದ, ಉಪನಿಷತ್ತು, ಪುರಾಣ ಮತ್ತು ಸ್ಮೃತಿಗಳು. ನಾಥರ ಚರ್ಚೆಯಲ್ಲಿ ನೋಡಿದ್ವಿ, ನಾಸ್ತಿ ನಾಸ್ತಿ ಸ್ಮೃತಿ ಶ್ರುತವು. 2 ಸಲ ಇದೆ ನೆಗೇಷನಲ್ಲಿ. ಒಲ್ಲೆ ಅಲ್ಲ, ಅಲ್ಲಿ ನಾಸ್ತಿ ಅಂತಿದ್ದಾನೆ. ನಾಸ್ತಿ ನಾಸ್ತಿ ಸ್ಮೃತಿ, ಸ್ಮೃತಿಗಳಲ್ಲ, ಮನುಸ್ಮೃತಿ ಈ ಥರದ್ದು ಶ್ರುತಿ ಅಲ್ಲ. ಸೊ ನೆಗೇಷನ್ ಮೂಲಕ ಫಿಲಾಸಫಿಗಳು ಹುಟ್ಟುತ್ತವೆ. ಇಲ್ಲಿ ಕೂಡ ವೇದಶಾಸ್ತ್ರ ಪುರಾಣಗಳ ಬಗ್ಗೆ ಬೇಕಾದಷ್ಟು ಕಟುವಾದ ಮಾತುಗಳಿವೆ. ದ ಬ್ಯೂಟಿ ಆಫ್ ಶರಣ ಫಿಲಾಸಫಿ ಈಸ್, ಅದೊಂದು ಕಂಪ್ಲೀಟ್ ಪ್ರಾಜೆಕ್ಟ್ ಅಲ್ಲ, ಅದು ಇನ್ನೂ ಪ್ರೊಸೆಸ್ಸಲ್ಲಿ ಇತ್ತದು. ದುತ್ತನೆ ಅವಘಡಕ್ಕೆ ಒಳಗಾಗಿ ಆ ಪ್ರಯೋಗ ನಿಂತು ಹೋಯಿತು. ಅಲ್ಲಿ ಆ ವಚನಗಳನ್ನೇ ನಾವು ಅಧ್ಯಯನ ಮಾಡಿದರೆ ಚರ್ಚೆ ಇನ್ನೂ ಮುಗ್ದೇ ಇಲ್ಲ, ಪ್ರಶ್ನೆಗಳೇ ಇನ್ನೂ ಮುಗ್ದಿಲ್ಲ, ಜಗಳಗಳು ಮುಗ್ದೇ ಇಲ್ಲ. ದೇರ್ ಫಾರ್ ಐ ವುಡ್ ಲೈಕ್ ಟು ಕಾಲ್ ಇಟ್ ಡೆಮೊಕ್ರೆಟಿಕ್ ಪ್ರಾಸೆಸ್. ಭಾಳ ಈಗ ಕೊಲ್ಲೋದು ತಪ್ಪು ಅಂತ ಹೇಳೋ ಬಸವಣ್ಣ ನಮ್ಗೆ ಗೊತ್ತಿದೆ, ಎಡದ ಕೈಯಲ್ಲಿ ಕತ್ತಿ ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸುರಿಗಡಿಗೆ ಇರುವ ಇವರನ್ನು ನಾನು ಮುಖಲಿಂಬಿಗಳೆಂಬೆ ಅಂತ ಅಕ್ಸೆಪ್ಟ್ ಮಾಡೋ ವಚನನೂ ಇದೆ. ಇದರ ಕೆಲವು ಸಣ್ಣ ಪುಟ್ಟ ಕಾಂಪ್ರಮೈಸ್ಗಳಿರ್ತದೆ ತಮ್ಮ ಕಾಲದ ಬೇರೆ ಬೇರೆ ಧಾರೆಗಳ ಜೊತೆಗೆ. ಅಲ್ಲಮ ಮತ್ತು ಬಸವಣ್ಣವರ ವಚನಗಳನ್ನು ಸುಮ್ಮನೆ ಹೀಗೆ ಜೋಡಿಸಿಟ್ಬಿಟ್ರೆ ಏನು ವಾಗ್ವಾದ ಅದು. ಒಡಕು ಅನ್ನೋ ಶಬ್ದದಲ್ಲಿ ಗ್ರಹಿಸಬಾರ್ದು ಇವನ್ನ. ಒಂದು ದೊಡ್ಡ ಪ್ರಯೋಗಕ್ಕೆ ಅಲ್ಲಿರುವ ದೊಡ್ಡ ಮನಸ್ಸುಗಳು ಮಾಡಿದ ಒಂದು ಆರೋಗ್ಯಕರವಾದ ವಾಗ್ವಾದ. ಡೆಮಾಕ್ರಸಿ ಅನ್ನೋದು ವೋಟಿಂಗ್ನಿಂದ ಅಲ್ಲ ನಿಲ್ಲೋದು. ಹೇಗೆ ನಾವು ಡೈಲಿ ಪ್ರಾಕ್ಟೀಸ್ನಲ್ಲಿ ಇನ್ನೊಬ್ಬರ ಭಿನ್ನಮತವನ್ನು ಆಲಿಸ್ತೀವಿ ಅನ್ನೋದ್ರ ಮೇಲೆ. ಡೂ ಯು ಹ್ಯಾವ್ ಲಿಸನಿಂಗ್? ಟೀಚರ್ಸ್, ಬೀಯಿಂಗ್ ಟೀಚರ್ಸ್, ನಮಗೆ ಲಿಸನಿಂಗೇ ಇಲ್ವಲ್ಲ, ಪ್ರಶ್ನೆ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ವಲ್ಲ. ಲಿಸನಿಂಗ್ ಇಲ್ಲದೆ ಇರೋದು ಭಾಳ ದೊಡ್ಡ ಸಮಸ್ಯೆ ವಾಗ್ವಾದದಲ್ಲಿ. ಭಕ್ತಿಪ್ರಿಯ ಕೂಡಲ ಸಂಗಮ ಅಂದರೆ ಭಕ್ತಿ ಎಂಬುದು ತೋರುಂಬ ಲಾಭ ಅಂತ ಅಲ್ಲಮ್ಮ. ಏನು ಜಗಳ ನಡೀತಾ ಇದೆ ಅಲ್ಲಿ, ಬಹಳ ಆರೋಗ್ಯಪೂರ್ವವಾದ ಜಗಳ. ಲಿಂಗಪತಿ ಶರಣಸತಿ ಅಂತಂದರೆ ತನ್ನ ಪತಿಯನ್ನು ತನ್ನ ಇಚ್ಛೆಯಂತೆ ಬದುಕಲು ಬಿಡದ ಪತಿಯನ್ನು ಬಿಟ್ಟು ಬಂದಿರೋ ಅಕ್ಕ ಈ ಇಡೀ ಸಮೀಕರಣಕ್ಕೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾಳೆ. ಲಿಂಗಪತಿ ಪತಿ ಜೊತೆಗೆ ಎಲ್ಲಿದೆ ಸಾಮರಸ್ಯ? ಇಲ್ಲ, ಸಾಮರಸ್ಯ ಮುರಿದು ಬಿದ್ದು ಹೋಗಿದೆ. ಆ ಕಾರಣಕ್ಕಾಗಿ ಮನೆಯನ್ನು ಬಿಟ್ಟು ಬಂದಿದ್ದಾಳೆ. ಒಂದು ಗೃಹಸ್ಥ ಭಕ್ತೆಯನ್ನು ಕಲ್ಪಿಸಿಕೊಳ್ಳುವ ವಚನಗಳು ಬೇಕಾದಷ್ಟಿವೆ. ಇವಳು ಗೃಹಸ್ಥೆ ಅಲ್ವೇ ಅಲ್ವಲ್ಲ. ಇದೊಂದು ಭಿನ್ನಮತ ಇದು, ಇದೊಂದು ಭಿನ್ನಮತ ಇದು. ಇಡೀ ಶರಣ ತತ್ವದಲ್ಲಿ ವಚನಗಳ ಆಧಾರದಲ್ಲಿ ಹೇಳೋದಾದರೆ ಬಸವಣ್ಣ ಬರೀ ಕಟ್ಟುವ ಕಾಯಕದವನು. ಹೇಗೆ ಕಟ್ಟಬೇಕು ಈ ಫಿಲಾಸಫಿನ, ಹೇಗೆ ಕಟ್ಟಬೇಕು ಶರಣ ಸಮೂಹವನ್ನು, ಹೇಗೆ ಕಟ್ಟಬೇಕು ಒಂದು ಪರ್ಯಾಯ ಸಮಾಜವನ್ನು ಅಂತ. ಅಲ್ಲಮ್ಮ ಕೆಡುವನಲ್ಲ, ಹೀ ಈಸ್ ಅನ್ ಅನಾರ್ಕಿಸ್ಟ್ ಫಿಲಾಸಫರ್. ಅನಾರ್ಕಿಸ್ಟ್ ಅವನು. ಬಸವಣ್ಣ ಕಟ್ತಾ ಇದೆಯಲ್ಲ ನೋಡಿ, ಇಲ್ಲಿ ಬಿರುಕಿದೆ ಅಂತ. ಕೆಡುವುದು ಬೇರೆ, ದಟ್ ಇಸ್ ಅ ಡಿಸ್ಟ್ರಕ್ಟಿವ್ ಆ್ಯಕ್ಟಿವಿಟಿ. ಅಲ್ಲಮ್ಮ ಪ್ರಶ್ನೆ ಮಾಡ್ತಾನೆ, ನೋಡಿ ಇಲ್ಲಿ ಕಟ್ತಿದೆಯಲ್ಲ, ಇಲ್ಲಿ ಬಿರುಕಿದೆ ನೋಡು, ನೀನು ಭಕ್ತಿ ಅಂತ ಹೇಳ್ತಿದೆಯಲ್ಲ, ನೋಡಲ್ಲಿ ಏನಾಗ್ತಾ ಇದೆ. ಸೊ ಒಬ್ಬ ಬಿರುಕುಗಳನ್ನು ತೋರಿಸುವ. ಯಾಕೆ ತೋರಿಸಿದ್ದಾನೆ? ಮತ್ತಷ್ಟು ಗಟ್ಟಿಯಾಗಲಿ ಅಂತ ಅಷ್ಟೇ. ಗೋಡೆಗೆ ಟಳ್ ಹೊಡೆದು ನೋಡಿ ಇಲ್ಲಿ ಏನೋ ಸ್ವಲ್ಪ ಟೊಳ್ಳಾಗಿದೆ ಅಂತ. ಚನ್ನಬಸವಣ್ಣ ಅದನ್ನೊಂದು ಸಿದ್ಧಾಂತೀಕರಿಸ್ತಾನೆ. ಹೀ ಈಸ್ ಎ ಥಿಯರಿಟೀಷಿಯನ್, ಹೀ ಈಸ್ ಎ ಥಿಯಾಲಜಿಸ್ಟ್. ಡೂ ಆ್ಯಂಡ್ ಡೋಂಟ್ ಡೂ. ಇಡೀ ಚನ್ನಬಸವಣ್ಣವ್ರ ವಚನದಲ್ಲಿ ಇದು ಬಲ್ಲ, ಇದು ಹೌದು ಅಂತ. ಈ ಮೂವರು ಅಥವಾ ಇನ್ನೂ ಅನೇಕರು ಇದನ್ನು ರೂಪಿಸಿದರು. ಅದಕ್ಕಾಗಿ ನಾನು ಇದೊಂದು ಸಾಮೂಹಿಕವಾದ ಫಿಲಾಸಫಿಯ ಒಂದು ಸೃಷ್ಟಿ ಅಂತ ಕರೀತೇನೆ. ನೀವು ಸುಮ್ಮನೆ ವಚನಗಳನ್ನು, ಅಲ್ಲಿರುವ ಕ್ವಶನ್ ಮಾರ್ಕ್ಗಳನ್ನು ಸುಮ್ಮನೆ ಪಟ್ಟಿ ಮಾಡಿ. ಕಾಳವೆ ಎತ್ತುವ ಪ್ರಶ್ನೆ, ಕುರಿ ಕೋಳಿ ತಿಂಬವರಿಗೆಲ್ಲ ಊರೊಳಗಿಟ್ಕೊಂಡು ಪಶುಪತಿಗೆ ಪಂಚಾಮೃತವ ಕರೆಯುವ ಇದನ್ನು ಪಶುವ ತಿನ್ನುವವ್ರಿಗೆ ಯಾಕಪ್ಪ ಹೊರಗಡೆ ಇಟ್ಟಿದ್ದೀರಿ? ಕ್ವಶನ್ ಮಾರ್ಕ್. ಹೆಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೆಣ್ಣಿಂಗೆಯೂ ಲಿಂಗಕ್ಕೂ ವಿರುದ್ಧವೇ? ಇಸ್ ಅ ಕ್ವಶನ್. ಯಾರೋ ಒಂದು ವಿರಕ್ತಿ ಧೋರಣೆಯ ಕೆಲವರು ಇದ್ದಾರೆ ಶರಣರು, ಅವರಿಲ್ಲೆಲ್ಲ ಹೆಣ್ಣು ಬಿಟ್ಟು ಲಿಂಗ ಒಲಿಸ್ಬೇಕು ಅಂತ. ನಾನು ಅದು ಹೆಂಗೆ ವಿರುದ್ಧ ಆಗುತ್ತೆ? ಗಜೇಶ್ ಮಸಣ್ಣನ ಪ್ರಶ್ನೆ ಇದು. ಢಕ್ಕೆಯ ಬೊಮ್ಮಣ್ಣ, ಸತಿಯ ಗುಣವ ಪತಿಯ ನೋಡಬೇಕಲ್ಲದೆ
ಪತಿಯ ಗುಣವ ಸತಿಯ ನೋಡಬಹುದೇ ಎಂಬರು. ಯಾರದು ಕೋಟ್ ಮಾಡ್ತಿದ್ದಾನೆ, ಒಂದು ಕೊಟೇಶನ್ ಅದು ಹೇಳ್ಬಿಟ್ಟಿದ್ದಾರೆ. ಯಾರು ಟೆಸ್ಟ್ ಮಾಡಬೇಕಾದ್ರೆ ಅಧಿಕಾರ ಇರೋದು ಗಂಡನಿಗೆ, ಹೆಂಡತಿಗಲ್ಲ ಅಂತ. ಅವನು ಹೇಳ್ತಾನೆ, ಸತಿಗೆ ಬಂದ ಸೋಂಕು ಪತಿಗೆ ಕೇಳಲ್ಲವೇ, ಪತಿಯಿಂದ ಬಂದ ಸೋಂಕು ಸತಿಗೆ ಕೇಳಲ್ಲವೇ? ಕ್ವಶನ್ ಮಾಡ್ತಾ ಇದ್ದಾನೆ. ಯಾವ ಫಿಲಾಸಫಿಲಿ ಅದರ ಸದಸ್ಯರು ಇಷ್ಟೊಂದು ಪ್ರಶ್ನೆಗಳನ್ನು ಎತ್ತಕ್ಕೆ ಸಾಧ್ಯ ಇದೆ? ಪ್ರಶ್ನೆಗಳು ಬಹಳ ಎತ್ತು ಬಿಟ್ಟರೆ ಅದು ಇದಾಗ್ಬಿಡ್ತದೆ, ವಿಘಟಿತ ಆಗ್ಬಿಡ್ತದೆ. ಶರಣ ಫಿಲಾಸಫಿಯ ಒಂದು ದೃಢತೆ ಏನಂದರೆ ಈ ಪ್ರಶ್ನೆಗಳನ್ನು ಅದು ಎಂಗೇಜ್ ಮಾಡಿದೆ. ಅವೆಲ್ಲ ಕೇಳಿಕೊಂಡು ಅದು ತನ್ನನ್ನು ಅದ್ವೈತವ ನೆಲೆಗೊಳಿಸಿ ಎರಡನ್ನು ಅಳಿದನೆಂಬರು. ಅದ್ವೈತಿಗಳು, ಬಸವಣ್ಣವರೆಲ್ಲ ಬೇಕಾದಷ್ಟು ಅದ್ವೈತಿಗಳಿದ್ರಲ್ಲಿ. ಆದರೆ ಎರಡು ಅಳಿಬೇಕು ಅಂತ ಇದ್ರಲ್ಲ, ಎರಡು ಎಲ್ಲಿದ್ವಪ್ಪ? ಮುಕ್ತಾಯಕ್ಕೆ ಹೇಳೋದು ಎರಡೇ ಇರಲಿಲ್ಲ, ಒಳಗೆ ಇತ್ತಲ್ಲ, ಮತ್ತು ಹೊರಗಿಂದ ಬಂದು ಜಾಯಿನ್ ಆಗೋದೇನು? ಶಿಶು ಕಂಡ ಕನಸಿನಂತಿರೆ ಇರಬೇಕಲ್ಲದೆ ನುಡಿದು ಹೇಳುವನ್ನಕ್ಕರ ಭಿನ್ನವಲ್ಲವೇ? ದಿಸ್ ಇಸ್ ದ ಕ್ವಶನ್. ಶಿ ಈಸ್ ಅ ರೈಸಿಂಗ್ ಕ್ವಶನ್. ಇಟ್ಸ್ ಅ ಫಿಲಾಸಾಫಿಕಲ್ ಕ್ವಶನ್. ಅದು ಅಲ್ಲಮ್ಮನ ಕೇಳ್ತಿದ್ದಾಳೆ ಅವಳು. ಹೀಗೆ ನೀಲಮ್ಮ ಎತ್ತುವ ಪ್ರಶ್ನೆಗಳು, ಸತಿಪತಿಗಳು ಒಂದಾಗಿ. ಹೌದು, ಯಾಕೆ ಬಿಟ್ಟು ಹೋದೆ ನೀನು, ನಮ್ಗೆ ಹೇಳಿದೆ. ನೀಲಮ್ಮನ ವಚನಗಳಲ್ಲಿ ಒಂದು ಪೇನ್ ಇದೆ. ಎಲ್ಲರೂ ಗಂಡಂಗೆ ತೊಳಸಿಕ್ಕವರು, ಆನು ತೊಳಸಿಕ್ಕವಳಲ್ಲ ಅಕ್ಕಮ್ಮ. ನೀವು ಪರ್ಟಿಕ್ಯುಲರ್ಲಿ ಪ್ರಶ್ನೆ ಜಾಸ್ತಿ ಎತ್ತಿರೋರು ಯಾರು ಅಂದರೆ ಕೆಳಸ್ತರದವರು ಮತ್ತು ಮಹಿಳೆಯರು. ದಿಸ್ ಇಸ್ ದ ಬ್ಯೂಟಿ ಆಫ್ ಶರಣ ಫಿಲಾಸಫಿ. ಅದು ಹೀಗೆ ವಾಗ್ವಾದಗಳಿಂದ, ಪ್ರಶ್ನೆಗಳಿಂದ ರೂಪುಗೊಂಡಿದೆ. ನಮಗೆಲ್ಲ ಗೊತ್ತಿದೆ ಫಿಲಾಸಫಿಯ ಮುಖ್ಯ ಅಂಶಗಳೇನು ಅಂತ. ಸುಮ್ಮನೆ ಪಟ್ಟಿ ಮಾಡೋದಾದರೆ, ಒಬ್ಬ ನೈತಿಕ ವ್ಯಕ್ತಿತ್ವವುಳ್ಳ, ಚಾರಿತ್ರ್ಯವುಳ್ಳ ಒಬ್ಬ ವ್ಯಕ್ತಿಯ ನಿರ್ಮಾಣ, ಒಂದು ಪರ್ಸನಾಲಿಟಿ, ಸ್ಟ್ರಾಂಗ್ ಇಂಡಿವಿಜುವಲ್, ಬಹಳ ಮೊರಾಲಿಟಿ ಇರುವ ಒಬ್ಬ. ಅವರ ವಚನಗಳಲ್ಲಿ ಅಂಥ ಒಂದು ಪರ್ಸನಾಲಿಟಿಯ ಒಂದು ಕಲ್ಪನೆ ಬರ್ತದೆ. ಮತ್ತು ಮಾತನ್ನು ಬಹಳ ಸ್ವಚ್ಛವಾಗಿ ಆಡಬೇಕು ಮತ್ತು ಅದರಂತೆ ನಡಿಬೇಕು. ನಡೆನುಡಿಗಳು ಒಂದಾಗಿರುವ ಹಾಗೆ, ಸತಿಪತಿಗಳು ಒಂದಾಗಿರುವ ಸಾಮರಸ್ಯಕ್ಕಿಂತ ಇದು ಭಾಳ ಇಂಪಾರ್ಟೆಂಟ್. ನಡೆನುಡಿ ಅವುಗಳಲ್ಲಿ ಒಂದು ಬ್ಯಾಲೆನ್ಸ್, ಆರ್ಗ್ಯಾನಿಕ್ ರಿಲೇಷನ್ಸ್ ಇರಬೇಕು ಅನ್ನೋದು. ಮತ್ತು ಕಾಯ ಬಹಳ ಪವಿತ್ರ, ಮತ್ತು ಅದರಿಂದ ಹುಟ್ಟುವ ಕಾಯಕ ಕೂಡ ಬಹಳ ಪವಿತ್ರ. ಮತ್ತು ಸ್ತ್ರೀಗೆ ಒಂದು ಆಧ್ಯಾತ್ಮಿಕ ಸಮಾನತೆಯ ಪ್ರಶ್ನೆ. ಯಾಕಂದರೆ ಸಾಮಾಜಿಕ ಶಬ್ದ ಬಳಸ್ತಾ ಇಲ್ಲ, ಯಾಕಂದರೆ ಅಲ್ಲಿ ಅನೇಕ ಸಮಸ್ಯೆಗಳಿವೆ, ಇದನ್ನು ಪ್ರಶ್ನೆ ಮಾಡುವ ಅನೇಕ ವಚನಗಳೆಲ್ಲ ಇರೋದ್ರಿಂದ. ಮತ್ತು ಗುಡಿರಹಿತ ನಿರಾಕಾರ ನಿರ್ಗುಣ ದೈವದ ಆರಾಧನೆ, ಮತ್ತು ಅದು ಆ ಚೈತನ್ಯ ರೂಪಿಯಾಗಿ ನಮ್ಮ ಒಳಗಡೆನೇ ಇದೆ, ಅದಕ್ಕಾಗಿ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ ಅನ್ನೋದು. ಜಾತಿ ಅಥವಾ ವರ್ಣದ ನಿರಾಕರಣೆ, ಒಂದು ಆದರ್ಶ ಸಮಾಜ ಮತ್ತು ಆದರ್ಶ ಧರ್ಮವನ್ನು ಕಟ್ಟುವ ಒಂದು ಕನಸು. ಇವು ಶರಣತತ್ವದ ಮೂಲಭೂತ ಕೆಲವು ಸಂಗತಿಗಳು ಅಂತ ಹೇಳಬಹುದು. ನಾನು ಅವುಗಳನ್ನು ವಿಸ್ತರಣೆ ಮಾಡೋಕ್ಕೆ ಹೋಗೋದಿಲ್ಲ, ಒಂದು ಎರಡಾದರೂ ವಿಸ್ತರಣೆ ಮಾಡ್ತೇನೆ. ಉದಾಹರಣೆಗೆ ಆದರ್ಶ ವ್ಯಕ್ತಿ ಇದ್ರೇನು? ವಾಟ್ಸ್ ದ ಡೆಫಿನೇಷನ್ ಆಫ್ ಮಾಡೆಲ್, ಒಂದು ಐಡಿಯಲ್ ಪರ್ಸನಾಲಿಟಿ? ಬುದ್ಧನ ಫಿಲಾಸಫಿಯಲ್ಲಿ ಕೂಡ ನಾಳೆ ನಾವು ನೋಡಬಹುದು. ಒಬ್ಬ ನೈತಿಕತೆ ಉಳ್ಳ ಒಬ್ಬ ಸ್ಟ್ರಾಂಗ್ ಇಂಡಿವಿಜುವಲ್ ಮೊದಲು ನಿರ್ಮಾಣ ಆಗಬೇಕು. ಆಮೇಲೆ ಅವನು ಸಮಾಜವನ್ನು ಬದಲಾವಣೆ ಮಾಡುವ ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಆಗ್ತಾನೆ. ಎರಡು ಬೇರೆ ಅಲ್ಲ. ನಮ್ಮ ಈ ಮಾರ್ಕೆಟ್ ಯುಗದಲ್ಲಿ ಸ್ಟ್ರಾಂಗ್ ಇಂಡಿವಿಜುವಲ್ನ ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳೆಲ್ಲ ಬರ್ತಾ ಇವೆ. ಭಾಳ ವ್ಯಂಗ್ಯ ಅಂದರೆ ಆ ಪರ್ಸನ್ಗಳಿಗೆ ಬಹಳ ಸೆಲ್ಫ್ ಸೆಂಟ್ರಿಕ್ ಪರ್ಸನಾಲಿಟಿಗಳು. ಮಾರ್ಕೆಟ್ ಎಕಾನಮಿ ಲಾಭ ನಷ್ಟಗಳ ಮೇಲೆ ಹುಟ್ಟಿದ ತತ್ವ. ಆದ್ದರಿಂದ ಅಲ್ಲಿ ಸಾಮಾಜಿಕವಾದ ಆಯಾಮನೇ ಇಲ್ಲ ಅದಕ್ಕೆ. ನೀನು ಸ್ಟ್ರಾಂಗ್ ಆಗಿರೋ, ಏನು ಬೇಕಾದರೂ ಮಾಡಿ ಲಾಭ ಮಾಡುವಂಥ. ಬಟ್ ಈ ಸಾಮಾಜಿಕ ಜವಾಬ್ದಾರಿ ಉಳ್ಳ ಎಲ್ಲ ದರ್ಶನಗಳಲ್ಲಿ ಈ ಸ್ಟ್ರಾಂಗ್ ಇಂಡಿವಿಜುವಲ್ಗೆ ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ಇರ್ತದೆ. ನಮ್ಗೆ ಗೊತ್ತಿದೆ, ಛಲಬೇಕು ಶರಣಂಗೆ, ಆ ಚೆನ್ನಾಗಿ ಕೋಟ್ ಮಾಡಬೇಕಾಗಿಲ್ಲ. ಪರಧನ, ಪರಸತಿ. ನನಗೆ ಅನೇಕ ಸಲ ಅನಿಸುತ್ತೆ, ಬುದ್ಧನ ಪಂಚಶೀಲದಲ್ಲಿ ಕೂಡ ಇದೇ ಇದೆ. ಪಾಣಾತಿಪಾಣ, ವೀರಮಣಿ, ಪಂಚಶೀಲ. ಆ 5 ಶೀಲಗಳಿದ್ದರೆ ಮಾತ್ರ ಒಬ್ಬ ಉಪಾಸಕನಿಗೆ ಬುದ್ಧಿಸ್ಟ್ ಆಗೋಕ್ಕೆ ಒಂದು ಅರ್ಹತೆ ಇದೆ ಅಂತ. ಇವರು ಕೂಡ ಒಬ್ಬ ಭಕ್ತ ಆಗಬೇಕಾದ್ರೆ, ಶರಣ ಆಗಬೇಕಾದ್ರೆ ಈ ಕೆಲವು ಕ್ವಾಲಿಫಿಕೇಷನ್ ಇರಬೇಕು ಅಂತ. ಆ ಕ್ವಾಲಿಫಿಕೇಷನ್ ಯಾವ್ದು ಹೇಳ್ತಿದ್ದಾರೆ ಅಂದರೆ, ಆ ಕಾಲದಲ್ಲಿ ಬಹಳ ಮಟ್ಟಿಗೆ ದೊಡ್ಡ ಸಮಸ್ಯೆಗಳಾಗಿದ್ದನ್ನು ಹೇಳ್ತಿರ್ಬೋದು. ಪರಸತಿಯ
ಪರಸತಿಯ ಪ್ರಶ್ನೆ ಎಲ್ಲಿ ಬರ್ತದೆ? ಬಹುಶಃ ಈ ಕಾಪಾಲಿಕರಿಗೆ ಆ ಥರದ ಒಂದು ಇದಿತ್ತು, ಸ್ವೇಚ್ಛಾಚಾರದ ಒಂದು ಆಯಾಮ ಇತ್ತು. ಸೊ ಪರಸತಿ ಅಲ್ಲ, ಪರಧನ. ಯಾಕೆ ಮೊಹಮ್ಮದ್ ಪೈಗಂಬರರು ಬಡ್ಡಿ ತಗೊಳ್ಳೋದು ಅಪರಾಧ ಅಂತಂದ್ರೆ, ಆ ಕಾಲದಲ್ಲಿ ಮೂಲತಃ ವಣಿಕ ವರ್ಗವಾಗಿದ್ದ ಅರಬರು ಬಹಳ ದೊಡ್ಡ ಬಡ್ಡಿಯನ್ನು ಒಂದು ಹಿಂಸಾತ್ಮಕವಾಗಿ ವಸೂಲಿ ಮಾಡ್ತಿದ್ರು ಅಂತ ಕಾಣ್ತದೆ. ಜ್ಯೂ ಆಗಿ ಹುಟ್ಟಿದ ಜೀಸಸ್ಗೆ ಕ್ರೂಸಿಫಿಕೇಶನ್ ಮಾಡೋದಕ್ಕೆ ಅವನ ಬಡ್ಡಿ, ಯಹೂದಿಗಳು ಮಾಡ್ತಿದ್ದ ಈ ವ್ಯಾಪಾರಿಗಳ ಬಡ್ಡಿಯನ್ನು ವಿರೋಧಿಸಿದ್ದು ಒಂದು ಕಾರಣ ಅಂತ ಹೇಳಲಾಗ್ತದೆ. ಸೊ ಈ ಎಲ್ಲ ಪ್ರವಾದಿಗಳು, ಈ ಎಲ್ಲ ಶರಣರು ಯಾವುದು ಮೌಲ್ಯ ಅಂತ ಪ್ರತಿಪಾದಿಸ್ತಿದ್ದಾರೆ ಅಂದರೆ, ಅವ್ರ ಕಾಲದ ಬಹಳ ದೊಡ್ಡ ಜ್ವಲಂತ ಸಮಸ್ಯೆಗಳನ್ನು ಮಾಡ್ತಾ ಇರಬೇಕು ಅಂತ ನನಗೆ ಕಾಣ್ತದೆ. ಅಹಿಂಸೆ, ಪಶು ಹಿಂಸೆಯನ್ನು ನಿರಾಕರಿಸ್ತಿದ್ದ ಬುದ್ಧನಿಗೆ ಆ ಕಾಲದ ಯಜ್ಞದಲ್ಲಿ ಪಶುಗಳನ್ನು ಬಹಳ ಅವ್ಯಾಹತವಾಗಿ ಹತ ಮಾಡ್ತಿದ್ದ ಒಂದು ವಾಸ್ತವ ಇತ್ತು. ಹೀಗಾಗಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಜನರಲ್ಲ ಗಾಳಿಲಿ ಬಿಟ್ಟ ಮಾತುಗಳಲ್ಲ ಇದು. ಆ ಕಾಲದ ಭಾಳ ಮುಖ್ಯ ಪ್ರಾಬ್ಲಮ್ಗಳೇ ಇರಬಹುದು. ಬಸವಣ್ಣವರು ಅದನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ನೋಡಿದ್ರೆ ನಡೀತಾ ಇಲ್ಲದೆ ಇರುವಂತಹ ಒಂದು ದ್ವಂದ್ವ ಇದ್ದ ವ್ಯಕ್ತಿಗಳಿದ್ರು. ಇಲ್ಲಪ್ಪ, ನುಡಿದಂಗೆ ನಡಿಬೇಕು ಅಂತ. ಅಸಂಗ್ರಹ ತತ್ವ, ಸೀರೆಯೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಚಿನ್ನದೊಳಗೊಂದು ಹೊರೆಯ, ಇಂದಿಂಗೆ ನಾಳಿಂಗೆ ಇಟ್ಟು ಕೊಂಬಿನ ನಾದಡೆ ಅಲ್ವಾ? ಆ ಸಂಪತ್ತಿನ ಒಂದು ಕ್ರೋಢೀಕರಣ ಕೆಲವರೇ ಜನರಲ್ಲಿ ಇದ್ದಿರಬಹುದು ಆ ಕಾಲದಲ್ಲಿ. ಹಾಗಾಗಿ ಪೈಗಂಬರ್ ಕೂಡ ಜಕಾತ್, ಬೇರೆ ಬೇರೆ ಥರದಲ್ಲಿ ಆ ಸಂಪತ್ತಿನ, ತಮ್ಮ ಕಾಲದ ಚಾರಿತ್ರಿಕ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಸಂಪತ್ತಿನ ವಿತರಣೆ ಮಾಡೋದಕ್ಕೆ ಆ ಥರದ ಕೆಲಸಗಳನ್ನು ಎಲ್ಲರೂ ಮಾಡಿದ ಹಾಗೆ ಕಾಣ್ತಾರೆ. ಬಹಳ ಮುಖ್ಯವಾಗಿ ಜಾತಿ ವಿಷಯದಲ್ಲಿ ನಮಗೆ ಶರಣರು ಬಹಳ ಇಂಪಾರ್ಟೆಂಟ್. ಶರಣ ತತ್ವದ ಕೋರ್ಗಳಲ್ಲಿ ಇದು ಒಂದು. ಬಸವಣ್ಣವ್ರಿಗಂತೂ ಇದು ಎಕ್ಸ್ಟ್ರಾ ಭಾರ ಇದೆ, ಯಾಕಂದರೆ ಬ್ರಾಹ್ಮಣರಾಗಿದ್ದರು. ಜಾತಿ ವಿಷಯದಲ್ಲಿ ತುಳಿತಕ್ಕೊಳಗಾಗಿದ್ದ ಸಮುದಾಯಗಳಿಗೆ ಇಲ್ಲದ ಭಾರ ಅವ್ರ ಮೇಲಿತ್ತು. ಹೀಗಾಗಿ ಬಸವಣ್ಣವರಲ್ಲಿ ಜಾತಿ ವರ್ಣಗಳ ನಿರಾಕರಣೆ ಮಾತ್ರ ಅಲ್ಲ, ತನ್ನ ಮೇಲರಿಮೆಯನ್ನು ಕಳೆದುಕೊಳ್ಳುವ ಒಂದು ಅತ್ಯಂತ ಉತ್ಕಟವಾದ ಆರ್ತವಾದ ಪ್ರಯತ್ನಗಳಿವೆ. ಅನುಹಾರವನೆನ್ ಅಲ್ವಾ, ಕೂಡಲ ಸಂಗಮನ ಗೋನಿಯ ಕಿಳಿಂಗಲ್ಲದೆ ಹಯ್ಯನು ಕರೆಯದು. ದಿಸ್ ಇಸ್ ಎ ಬಿಗ್ ಸ್ಟೇಟ್ಮೆಂಟ್. ಕೀಳಂದರೆ ಕರುನು ಹೌದು, ಕೀಳು ಅನಿಸಿಕೊಂಡದ್ದು. ಅಥವಾ ಮಾದಾರ ಚೆನ್ನಯ್ಯ ಮನೆಯ ದಾಸಿಯ ಮಗನು ಡೋಹರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇಬ್ಬರು ಬೆರಣಿ ಆರಿಸ್ಲಿಕ್ಕೆ ಹೋಗಿ ಅಲ್ಲಿ ಸಂಘ ಮಾಡಿದ್ರಿಂದ ಅವ್ರಿಗೆ ಹುಟ್ಟಿದವು. ನಾನು ಏನಿದು ತನ್ನನ್ನು ಡಿಕಾಸ್ಟಿಫಿಕೇಶನ್ ಮಾಡುವ ಆತ್ಯಂತಿಕ ಚಿತ್ರ ಇದು, ಆತ್ಯಂತಿಕ ಅಬ್ಸಲ್ಯೂಟ್. ಕಳ್ಕೊಳ್ತಾ ಇದ್ದಾನೆ ಬಸವ. ಬಪ್ಪನು ನಮ್ಮ ಮಾದಾರ, ಈ ಥರದ್ದೆಲ್ಲ. ಸೊ ಎಲ್ಲರೂ ಕೂಡ ಬೇರೆ ಬೇರೆ ಬಗೆಯಲ್ಲಿ ತಮ್ಮ ಸಾಮಾಜಿಕ ನೆಲೆಗಳಿಂದ ಈ ದೊಡ್ಡ ಇನ್ಸ್ಟಿಟ್ಯೂಷನ್ನ, ಜಾತಿ ಇನ್ಸ್ಟಿಟ್ಯೂಷನ್ನ ಕೇಡು ಅಂತ ಭಾವಿಸಿ ಮುಖಾಮುಖಿ ಮಾಡ್ತಿದ್ರು. ಇನ್ನೊಂದು ಬಹಳ ದೊಡ್ಡ ಸಂಗತಿ ನಮಗೆಲ್ಲರಿಗೂ ಗೊತ್ತಿರೋದೇ ಹೇಳ್ತಾ ಇದ್ದೀನಿ ನಾನು ಎಲ್ರಿಗೂ. ದುಡಿಮೆಯನ್ನು ದೊಡ್ಡ ಒಂದು ಘನತೆ ಮಾಡಿದ್ದು. ಅದರಲ್ಲೂ ಚಪ್ಪಲಿ ಹೊಲಿಯುವ ಸಮುದಾಯದಿಂದ ಬಂದು ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾನೆ. ಆ ನುಲಿಯ ಚಂದಯ್ಯ ಅಂತೂ, ನಾನು ನುಲಿ ಮಾಡ್ತಾ ಇದ್ದೀನಿ, ನಾನು ಭಾಳ ಬ್ಯುಸಿ ಇದ್ದೀನಿ, ಯಾಕಪ್ಪ ಈ ಕಡೆ ಬಂದೆ ಶಿವನೇ, ಆಮೇಲೆ ಬಾ, ನಾನು ಕೆಲಸದಲ್ಲಿದ್ದೀನಿ ಅಂತ. ದೇವರಿಗೆ ಹೀಗೆ ಹೇಳಿದವರು ಯಾರಿಲ್ಲ. ಎಷ್ಟು ಅದು ದುಡಿಮೆಯೇ ದೇವರು, ಮತ್ತು ದುಡಿಮೆಗೆ ಅಡ್ಡ ಬಂದರೆ ದೇವರು ದೂರ ಇರಲಿ ಅಂತ. ಭಾಳ ಸಿಂಬಾಲಿಕ್ ಆಗಿ ಇವೆಲ್ಲ, ದುಡಿಮೆಗಿಂತ ದೊಡ್ಡ ದೇವರಿಲ್ಲ ಅಂತ ಹೇಳ್ತೀವಿ ಅಷ್ಟೇ. ದೇವರಿಗಾಗಿ ದುಡಿಯೋದಲ್ಲ, ದುಡಿಮೆಯೇ ದೇವರು ಮತ್ತು ಅದಕ್ಕಿಂತ ದೊಡ್ಡವನಲ್ಲ ದೇವರು. ಈ ಕಾಯಕದಲ್ಲಿ ನಿರತರಾದರೆ ಸಾಕ್ಷಾತ್ ಶಿವ ಬಂದರು, ನಿಲ್ಲಪ್ಪ ಸ್ವಲ್ಪ ಅಲ್ಲಿ ಸ್ವಲ್ಪ ಕಾಯಿ ಅಂತ ಹೇಳೋದು. ಬಹಳ ನಾಟಕೀಯವಾದ ರೀತಿಯಲ್ಲಿ ಅವರು ಹ್ಯುಮಿಲೇಟ್ ಏನು ಮಾಡ್ತಾ ಇಲ್ಲ ಶಿವನಿಗೆ, ಭಾಳ ನಾಟಕೀಯವಾದ ರೀತಿಯಲ್ಲಿ ಕಾಯಕ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ. ಯಾವ ಕಾಲದಲ್ಲಿ ಹೇಳ್ತಿದ್ದಾರೆ? ಕಾಯಕಗಳು ಹೀನೀಕರಣಕ್ಕೊಳಗಾದಾಗ, ತುಚ್ಛೀಕರಣಕ್ಕೊಳಗಾದ ಕಾಲದಲ್ಲಿ ಹೇಳ್ತಿದ್ದಾರೆ. ಹೀಗೆ ಶರಣರ ಫಿಲಾಸಫಿಯ ಬಹಳ ಮುಖ್ಯವಾದ ಕೆಲವು ಟೆನೆಂಟ್ಸ್ಗಳನ್ನು, ತತ್ವಗಳನ್ನು ಹೇಳ್ತಾ ಹೋಗ್ಬೋದು. ಎರಡನೇ ಘಟ್ಟದಲ್ಲಿ ನಾನು ಹೇಳಬೇಕಾಗಿರೋದು, 10ನೇ ಶತಮಾನದಲ್ಲಿ ರೂಪಿಸಿದ ಈ ಫಿಲಾಸಫಿ, ಸಾಮಾಜಿಕ, ರಾಜಕೀಯ, ಆಧ್ಯಾತ್ಮಿಕ ಫಿಲಾಸಫಿ ಏನಾಯಿತು ಆಮೇಲೆ?
ಯಾವ ರೀತಿಯಲ್ಲಿ ರೂಪಾಂತರ ಆಯಿತು 800 ವರ್ಷಗಳಲ್ಲಿ. ಕೆಲವೇ ರೂಪಾಂತರಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಬಸವಣ್ಣವರ ಅಥವಾ ಶರಣ ಚಳವಳಿ ಕೇವಲ 50 ವರ್ಷದ ನಂತರ ಬಂದ ಹರಿಹರ ಈ ಯಾವ ಶರಣ ಫಿಲಾಸಫಿಯ ಮೂಲಭೂತ ಮೌಲ್ಯಗಳಿಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅವನು ಟೆಂಪಲ್ ಪುರೋಹಿತ. ಯಾವ ಸ್ಥಾವರವನ್ನು ಬಸವಣ್ಣವರು ನಿರಾಕರಿಸಿದ್ರು ಅದರ ಪೂಜಾರಿ ಅವನು. ಮತ್ತು ಬಸವರಾಜ ದೇವರ ರಗಳೆಯಲ್ಲಿ ಬಸವಣ್ಣವರು ಬಹಳ ದೀರ್ಘವಾಗಿ ಶಿವಪೂಜೆಯನ್ನು, ಲಿಂಗ ಪೂಜೆಯನ್ನು ಮಾಡುವುದನ್ನು ಬರೆದುಬಿಡ್ತಾನೆ ಅವನು. ಅವನಿಗೆ ಅದು ಕ್ಯಾರಿ ಫಾರ್ವರ್ಡ್ ಆಗಲಿಲ್ಲ ಆ ಕಾಲದಲ್ಲೇ. ಬಸವ ಪುರಾಣ, ಚನ್ನಬಸವ ಪುರಾಣ, ಪ್ರಭುಲಿಂಗ ಲೀಲೆ ಇವುಗಳೆಲ್ಲ ಓದ್ತಿದ್ರೆ ಆ ಒಂದು ಎನ್ಲೈಟನ್ ಆಗಿರುವಂತಹ ಚಿಂತನೆ ಈ ಕಾವ್ಯಗಳಲ್ಲಿ ಕಥನ ರೂಪ ಆಗಿ ಜನಪ್ರಿಯ ಆಗ್ತಾ ಇದೆ. ಆದರೆ ಆ ಪ್ರಖರತೆಗೆ ಏನೋ ಮಂಕು ಕವಿಸ್ತಾ ಇರೋ ಹಾಗೆ ನನಗೆ ಭಾಸ ಆಗ್ತದೆ. ಅದರಲ್ಲೂ ಬಸವಣ್ಣವರ ವಚನಗಳಿಗೆ 4 ಟೀಕುಗಳು ಬಂದಿವೆ. ನಮ್ಮ ಹಂಪಿಯಲ್ಲಿ ಎಂ ಎ ಬಸವ ಈ ಥರದ ಅನೇಕರು ಟೀಕುಗಳನ್ನು ಬರೆದಿದ್ದಾರೆ. ಆ ಟೀಕುಗಳನ್ನು ಓದ್ತಾ ಇದ್ದರೆ 19ನೇ ಶತಮಾನದಲ್ಲಿ ಕಂಪ್ಲೀಟ್ ವಚನಗಳ ಒಂದು ಮೂಲಭೂತ ಫಿಲಾಸಫಿಗೆ, ಶರಣ ಫಿಲಾಸಫಿಗೆ ವ್ಯತಿರಿಕ್ತವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಇದು ಎಲ್ಲ ಧರ್ಮ ಗ್ರಂಥಗಳಿಗೆ ಟೀಕಾಕಾರರು ಯಾರು ವ್ಯಾಖ್ಯಾನ ಮಾಡುವಾಗ ಎಲ್ಲರೂ ನಮ್ಮ ಕಾಲದ ಕಷ್ಟಗಳನ್ನೇ ಹಾಕ್ತಾ ಇರ್ತೀವಿ, ಅಲ್ಲಿ ನಮ್ಮ ಕಾಲದ ಪ್ರೆಜುಡಿಸನ್ನೇ ಹಾಕ್ತಾ ಇರ್ತೀವಿ. ವಿ ಡೋಂಟ್ ಕ್ಯಾರಿ ಫಾರ್ವರ್ಡ್ ಅದನ್ನು ಆ ಕಾಲದ್ದು ಮಾಡೋದು. ಇದು ಎಲ್ಲ ಫಿಲಾಸಫಿಗಳಿಗೆ ಆಗೋ ಬಹುತೇಕ ಜಗತ್ತಿನ ಧರ್ಮಗಳು ಆ ಕಾಲದಲ್ಲಿ ಬಹಳ ರ್ಯಾಡಿಕಲ್ ಆದ ಕ್ರಾಂತಿಕಾರಿಕ ಸತ್ವವನ್ನೇ ಉಳ್ಳವರಾಗಿರ್ತವೆ. ಆಮೇಲೆ ಪ್ರಭುತ್ವದ ಕೈಗೆ ಸಿಕ್ಕಿ, ಮೂಲಭೂತವಾದಿಗಳಿಗೆ ಸಿಕ್ಕಿ ಆ ಒಂದು ತೊರೆ ಬತ್ತಿ ಹೋಗ್ಬಿಡ್ತದೆ, ಅಥವಾ ಇನ್ನೇನೋ ಕಲುಷಿತ ಆದ ನದಿ ಆಗಿಬಿಡ್ತದೆ. ಶೂನ್ಯ ಸಂಪಾದನೆ ಬೇರೊಂದು ಅರ್ಥದಲ್ಲಿ ಆ ಶರಣರ ನಡುವೆ ಒಂದು ವಾಗ್ವಾದ ನಡೆದದನ್ನು ಬಹಳ ಅದ್ಭುತವಾಗಿ ಹಿಡಿತದೆ. ಅದರ ಡೆಮೊಕ್ರೆಟಿಕ್ ಸ್ಪಿರಿಟ್ ಇದೆಯಲ್ಲ, ಅದನ್ನು 200 ವರ್ಷ ಆದಮೇಲೆ ಶಿವಗಣ ಪ್ರಸಾದಿ ಅವ್ರು ಹೇಗೆ ಪರಸ್ಪರ ವಾಗ್ವಾದ ಮಾಡ್ತಾ ಇದ್ರು ಅನ್ನೋದನ್ನು ಭಾಳ ಅದ್ಭುತವಾಗಿ ಹಿಡಿಯುತ್ತೆ. ಆ ಅರ್ಥದಲ್ಲಿ ಬಹುಶಃ ವಚನಗಳ ಒಳಗಡೆ ಇದ್ದಂತಹ ಒಂದು ಬಿಡಿಬಿಡಿತನ, ಹಂಚಿ ಹೋದ ಚಿಂತನೆಗಳನ್ನೆಲ್ಲ ಒಂದು ಕನ್ಸಾಲ್ಟೇಟ್ ಮಾಡೋ ಪ್ರಯತ್ನ ಇದ್ರ ಬಗ್ಗೆ D.R. ನಾಗರಾಜ ಭಾಳ ಅದ್ಭುತವಾಗಿ ಬರೆದಿದ್ದಾರೆ. ಸೊ ಈ ಶರಣತತ್ವ ವಚನೋತ್ತರ ಕಾಲದ ಶರಣತತ್ವವು ಈ ಪಠ್ಯಗಳಲ್ಲಿ ಬೇರೆ ಬೇರೆಗಳಲ್ಲಿ ಅದು ಇನ್ನೂ ಉಜ್ವಲವಾಗಿ ವಿಸ್ತರಣೆ ಆಗೋ ಎಕ್ಸಾಂಪಲ್ಸ್ ಹುಡುಕಬೇಕಾಗಿದೆ. ಇನ್ನೊಂದು ವಿಶೇಷವಾದ ರೂಪಾಂತರ ಆಯಿತು ಶರಣತತ್ವಕ್ಕೆ. ಅದೇನು ಅಂದರೆ ಸೂಫಿಸಮ್ ಜೊತೆಗಿನ ಅದರ ಅನುಸಂಧಾನ. ಅನೇಕ ಶಿವ ಸಂಸ್ಕೃತಿಯತಿಗಳು, ನಾನು ಉದ್ದೇಶಪೂರ್ವಕವಾಗಿ ಶರಣ ಸಂಸ್ಕೃತಿ ಅಂತ ಹೇಳ್ತಿಲ್ಲ, ಉದಾಹರಣೆಗೆ ಸಾವಳಗಿ ಶಿವಯೋಗಿಗಳು, ಕೊಡೆಕಲ್ ಪರಂಪರೆ, ಇವರೆಲ್ಲ ಒಂದು ವಿಶಾಲವಾದ ಶಿವ ಸಂಸ್ಕೃತಿಗೆ ಸೇರಿದವರು. ಅವರು ವಚನಗಳ ಜೊತೆಗೆ ಬಸವಣ್ಣವರ ಜೀವನ ಚರಿತ್ರೆ ಜೊತೆಗೆ, ಶರಣರ ಜೀವನ ಚರಿತ್ರೆ ಜೊತೆಗೆ, ಈ ಪಠ್ಯಗಳ ಜೊತೆಗೆ, ಶರಣರ ಮೇಲೆ ಬಂದ ಪಠ್ಯಗಳ ಜೊತೆಗೆ ಅನುಸಂಧಾನ ಮಾಡಿ ಅದೊಂದು ಬೇರೊಂದು ಕಥನಗಳನ್ನು ಕಟ್ತಾರೆ. ಮೊಹರಂ ಹಾಡುಗಳಲ್ಲಿ ಶರಣ ಶಬ್ದ ಹಸನ್ ಹುಸನ್ರಿಗೆ ಶರಣ ಹಸನರು, ಶರಣ ಹುಸನರು, ಶರಣ ಮಹಬೂಬ್ ಸುಬಾನಿಯವರು ಸೂಫಿ ಸಂತರಿಗೆ ಬಗ್ದಾದಿನ ಜನಕ್ಕೆ ಗೊತ್ತಿದೆಯಲ್ಲೂ ಗೊತ್ತಿಲ್ಲ, ಕರ್ನಾಟಕದಲ್ಲಿ ನಮ್ಮನ್ನು ಶರಣ ಅಂತ ಕರೀತಾರೆ ಅಂತ. ಸಚ್ ಎ ಬ್ಯೂಟಿಫುಲ್ ನಾಮಕರಣ ಅದು. ಪೈಗಂಬರಿಗೂ ಶರಣ ಅಂತ ಕರೀತಾರೆ. ಈ ಶರಣ ಅನ್ನೋದು ಒಂದು ದೊಡ್ಡ ತತ್ವವಾಗಿ ಪರಿಗ್ರಹಿಸಿದ್ರಿಂದ ಆ ಶರಣತ್ವ ಇರೋ ವ್ಯಕ್ತಿಗಳೆಲ್ಲ ಯಾರ ಹಸನ್ ಹುಸನ್ರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಹುತಾತ್ಮರಾದವರು. ಅದು ಇಲ್ಲೂ ಒಂದು ಹುತಾತ್ಮತೆಯ ಒಂದು ಆಯಾಮ ಇದೆ ನಮ್ಮ ಶರಣ ಚಳವಳಿಯಲ್ಲಿ. ಜನಪದ ಬಸವ ಪುರಾಣಗಳು ಬೇರೊಂದು ಬಗೆಯಲ್ಲಿ ವಚನಗಳಿಗೆ ಟೀಕವನ್ನು ಬರೀತವೆ. ಒಂದು ಟ್ರೆಡಿಷನಲ್ ಟೀಕಾಕಾರರಿಗೆ ಹೋಲಿಸಿದರೆ ಜನಪದ ಮರುಕಥನಗಳು ಬಹಳ ಸಾಧ್ಯವಾದಷ್ಟು ಶರಣ ಚಳವಳಿಯ ಆ ಸ್ಪಿರಿಟನ್ನು ಹಿಡಿತವೆ ಅಂತ ನನಗೆ ಅನಿಸ್ತದೆ. ಗುರು ಖಾದ್ರಿ ಪೀರ ಅವರು 19ನೇ ಶತಮಾನದ ಕೊನೆ ಭಾಗದಲ್ಲಿದ್ದವರು. ಸಾಲಗುಂದಿ ಸಿಂಧನೂರು ತಾಲೂಕಿನಲ್ಲಿ ಮಧ್ಯಕಾಲೀನ ಅಂತ ಕರೆಯೋದಾದರೆ 19ನೇ ಶತಮಾನದವರೆಗೆ ಬಸವಣ್ಣವ್ರ ಮೇಲೆ, ಶರಣರ ಮೇಲೆ ಅತ್ಯಂತ ಒಳ್ಳೆಯ ತತ್ವಪದಗಳನ್ನು ಬರೆದವರು, ಅದರ ಸ್ಪಿರಿಟನ್ನು ಹಿಡಿದವರು. ಈಸ್ ಸೂಫಿ, ಕನ್ನಡದಲ್ಲಿ ಬರೆದ ಸೂಫಿ. ನಾವು ಶರಣ ಚಳುವಳಿ ಬಗ್ಗೆ ಅಧ್ಯಯನ ಮಾಡುವಾಗ ಶರಣತತ್ವವನ್ನು ಕೇವಲ ಆ ವಚನಗಳಲ್ಲಿ ಹುಡುಕ್ತೀವಿ. ವಚನೋತ್ತರ ಕಾಲದಲ್ಲಿ ಬೇರೆ ಬೇರೆ ರೂಪದಲ್ಲಿ ಅದು ಬಂದಿದೆ ಅಂತ ನಾವು ನೋಡಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಕೊನೆಯ ಭಾಗ
ಆಧುನಿಕ ಕಾಲದಲ್ಲಿ ಶರಣತತ್ವ ಮರುಹುಟ್ಟನ್ನು ಹೇಗೆ ಪಡಿತಾ ಇದೆ ಅಂತ. ಭಾಳ ವಿಶಿಷ್ಟವಾಗಿ ಹೇಳಬೇಕು ಅಂತಂದರೆ ಇದನ್ನು ಮರ್ತೇ ಬಿಟ್ಟಿತ್ತು ಆಧುನಿಕ ಕಾಲ. 1924ರಲ್ಲಿ ಪೂಜ್ಯರಾದ ಹಳಕಟ್ಟಿಯವರು ವಚನಶಾಸ್ತ್ರ ಸಾರ ಬರೀತಾರೆ, ಅದರ ಮುನ್ನುಡಿ ಚಾರಿತ್ರಿಕ ಮಹತ್ವದ ಮುನ್ನುಡಿ. ಆಧುನಿಕತೆ ಬಂದಿದೆ, ಬಾಂಬೆ ಸರ್ಕಾರ ಬೇರೆ ಬೇರೆ ಸಮುದಾಯಗಳು ಇಂಗ್ಲೀಷ್ ಕಲಿತು ನೌಕರಿಯನ್ನು ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ. ಎಲ್ಲಿದ್ದಾರೆ ಲಿಂಗಾಯತರು? ಯಾಕೆ ಹೀಗೆ ವಿಘಟಿತರಾಗಿದ್ದಾರೆ? ಬಹುಶಃ ಅವರಿಗೆ ಒಂದು ಧರ್ಮ, ಒಂದು ತತ್ವ, ಒಂದು ದೈವ ಇಲ್ಲದೇ ಇರೋದ್ರಿಂದ ಹಿಂಗಾಗಿದೆಯಾ ಅಂತ ಒಂದು ಆಲೋಚನೆ ಬಂದು ಅವ್ರು ಹೇಳ್ತಾರೆ, ಇಲ್ಲ, ಈ ಆಧುನಿಕತೆಯಿಂದ ಈ ಲಿಂಗಾಯತ ತರುಣರು ಎಲ್ಲೋ ಚಿದರಿ ಹೋಗ್ತಿದ್ದಾರೆ, ಅವರಿಗೊಂದು ತಾತ್ವಿಕವಾದ ಬುನಾದಿ ಕೊಡಬೇಕು ಅಂತ ಘೋಷಣೆ ಮಾಡಿಕೊಂಡು ಇದರ ವಚನಗಳ ಶಾಸ್ತ್ರವನ್ನು ಸಾರ ರೂಪದಲ್ಲಿ ಕೊಡ್ತಾ ಇದ್ದೇನೆ, ತಗೊಳ್ಳಿ ಅಂತ. ನಾನು ಕೇಳಿದ್ರೆ 20ನೇ ಶತಮಾನದಲ್ಲಿ, ಅದಕ್ಕಿಂತ ಹಿಂದೆ ಬಹುಶಃ ಬುತ್ತಂಗಿಯವರು ಮಾಡಿದರು, ಆದರೆ ಈ ಒಂದು ಆಯಾಮ ಇರಲಿಲ್ಲ, ಸಂಗ್ರಹದ ಆಚೆಗಿನ ಆಯಾಮ ಇರಲಿಲ್ಲ. ಹಳಕಟ್ಟಿಯವರು ಆ ಒಂದು ಪ್ರಸ್ತಾವನೆಯಲ್ಲಿ ಬರೀತಾರೆ, ಇದು ಲಿಂಗಾಯತರಿಗೆ ಬೇಕಾದಂಥ ಒಂದು ಹೊಸ ತತ್ವವನ್ನು ಕೊಡಬೇಕಾಗಿದೆ, ಯಾಕಂದರೆ ಅವು ಎಲ್ಲೆಲ್ಲ ಹೋಗ್ತಾ ಇದ್ದಾರೆ. ಆ ಧರ್ಮದವರಿಗೆ ಈ ಗ್ರಂಥ ಇದೆ, ಈ ಪ್ರವಾದಿ ಇದ್ದಾರೆ, ಈ ದೇವರಿದ್ದಾರೆ, ನಮಗೆ ಯಾವುದು ಒಂದು ಹುಡುಕಾಟ 24ನೇ ಇಸ್ವಿನಲ್ಲಿ. ಆಮೇಲೆ ಬಸವನಾಟರು ಬಸವಣ್ಣವರ ಶಸ್ತ್ರಗಳ ವಚನಗಳು ಬರೆಯುವಾಗ ಕೂಡ ಅದನ್ನು ಪೊಯಿಟ್ರಿಯಾಗಿ ಓದಬೇಕು, ಮತ್ತು ಅದಕ್ಕೊಂದು ಧಾರ್ಮಿಕ ಮಹತ್ವ ಇದೆ ಅಂತ ಹೇಳಿ ಒಂದು ಬುನಾದಿಯನ್ನು ಹಾಕ್ತವರು. ಆದರೆ ಆ ಬುನಾದಿಯನ್ನು ಬೇರೆ ಥರದಲ್ಲಿ ತಗೊಂಡು ಹೋದವರು ಕಲಬುರ್ಗಿಯವರು ಅಂಥೇಳಿ ನಾನು ಭಾವಿಸಿದ್ದೇನೆ. ಯಾಕಂದರೆ ಅವರು ಆ ಬುನಾದಿಗೆ ಒಂದು ಬೇರೊಂದು ರೂಪದಲ್ಲಿ ನಮ್ಮ ಕಾಲದಲ್ಲಿ ಒಂದು ಆಕಾರ ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರು. ಭಾಳ ಇಂಟ್ರೆಸ್ಟಿಂಗ್ ಆಗಿ ಅವರು ಕೂಡ ಯಾರು ನಮ್ಮ ಈ ಬಸವ ತತ್ವಕ್ಕೆ ಅಥವಾ ಶರಣತತ್ವಕ್ಕೆ ಎದುರಾಳಿಗಳು, ಯಾರು ಗೆಳೆಯರು, ಯಾರು ಸಂಗಾತಿಗಳು ಎಂಬ ಪ್ರಶ್ನೆಗಳನ್ನು ಇಟ್ಕೊಂಡೇ ಅವರು ಕೂಡ ಮಾಡಿದರು ಅನ್ನೋದನ್ನು ನಾವು ಗಮನಿಸಬಹುದು. ಭಾಳ ಮುಖ್ಯವಾಗಿ ವೈದಿಕ ಅಥವಾ ಆ ಥರದ ಧಾರೆಗಳ ಜೊತೆಗೆ ಗುರುತಿಸ್ಕೊಂಡ್ರು ಎಲ್ಲ ಸಮುದಾಯಗಳು ಅವರು ತಮ್ಮ ಎದುರಾಳಿ, ಶರಣತತ್ವಕ್ಕೆ ಬಸವ ತತ್ವಕ್ಕೆ ಎದುರಾಳಿ ಅಂಥೇಳಿ ತಮ್ಮ ಕೊನೆ ದಿನಗಳ ಬರಹದಲ್ಲಿ ಗಮನಿಸ್ಬೋದು. ಮೂಲತಃ ವೀರಶೈವ ಶಬ್ದವನ್ನೇ ನಾವು ಉದ್ದಕ್ಕೂ ಬಳಸ್ತಾ ಬಂದಿದ್ದು. ಸಾಹಿತ್ಯ ಚರಿತ್ರೆಯಲ್ಲಿ ಕೂಡ ಮುಗುಳಿಯವರು ವೀರಶೈವ ಸಾಹಿತ್ಯ ಅಂತ ಹೇಳ್ತಾ ಇದ್ದಿದ್ದು. ಬಹುಶಃ ಗದಗಿನ ತೋಂಟದಾರ್ಯ ಮಠದಲ್ಲಿ ಕೂಡ ವೀರಶೈವ ಅಧ್ಯಯನ ಕೇಂದ್ರ, ವೀರಶೈವ ಪುಣ್ಯ ಪುರುಷಮಾಲೆ ಅಂತಲೇ ಆರಂಭದಲ್ಲಿ ಶುರುವಾಗಿದ್ದು. ಬಹಳ ನಾಟಕೀಯವಾಗಿ ಇದು ಬಹುಶಃ 2000 ಆಸ್ಪಾಸಲ್ಲಿ ಎಚ್ಚರದಲ್ಲಿ ಲಿಂಗಾಯತ ಅಂತ ಹುಡುಕಾಟ ಶುರುವಾಯಿತು. ಯಾವ ದಾರಿಯನ್ನು ಅರ್ಧ ನಡೆದು ಅಲ್ಲಿಗೆ ನಿಲ್ಲಿಸಲಾಗಿತ್ತೋ ಬಸವನಾಡರು ಮತ್ತು ಹಳಕಟ್ಟಿಯವರು, ಆ ದಾರಿಯನ್ನು ಒಂದು 3 ದಶಕ ಆದಮೇಲೆ ಮತ್ತೆ ಎತ್ಕೊಂಡ್ರು. ಅವ್ರ ಕೊನೆಯ ದಿನಗಳಲ್ಲಿ ಎಡಿಟ್ ಮಾಡಿದ ಲಿಂಗಾಯತ ಉಪಪಂಗಡಗಳ ಪುಸ್ತಕ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಏನಂದರೆ ಈ ಶರಣತತ್ವಕ್ಕೆ ಬಸವ ತತ್ವಕ್ಕೆ ಒಂದು ದೊಡ್ಡ ಸಾಮಾಜಿಕ ಬುನಾದಿ ಇದೆ, ಆ ಪಂಗಡಗಳೆಲ್ಲ ಹರಿದು ಹಂಚೋಗಿವೆ, ಅದಕ್ಕೊಂದು ಸೋಷಿಯಲ್ ಬೇಸ್ ಕ್ರಿಯೇಟ್ ಮಾಡಬೇಕು ಅಂತ ಭಾಳ ಇನ್ಕ್ಲೂಸಿವ್ ಆಗಿ ಅವರು ಆಯಾ ಸಮುದಾಯಗಳಿಂದಲೇ ಸುಮಾರು 20-30 ಸಮುದಾಯಗಳಿಂದಲೇ ಅದರ ವಿದ್ವಾಂಸರಿಂದಲೇ ಲೇಖನಗಳನ್ನು ಬರೆಸಿ, ಇಲ್ಲ ಯಾಕಂದರೆ ಒಂದು ಫಿಲಾಸಫಿಗೆ ಒಂದು ಥಿಯಾಲಜಿ, ಕೆಲವೊಮ್ಮೆ ಒಂದು ಸಾಮಾಜಿಕ ಬುನಾದಿ, ಒಂದು ರಾಜಕೀಯ ಆಯಾಮ, ಇವೆಲ್ಲ ಇರ್ತವೆ ಕೆಲವೊಮ್ಮೆ. ಅದಕ್ಕೆ ರಾಜಕೀಯ ಸಾಮಾಜಿಕ ಬುನಾದಿಯನ್ನು ಅವರು ಕ್ರಿಯೇಟ್ ಮಾಡಿದ್ದನ್ನು ನಾವು ನೋಡ್ತೀವಿ. ಒಂದು ಬಗೆಯ ವಿಸ್ಮೃತಿಯಿಂದ ಅಥವಾ ವಿರೂಪತೆಯಿಂದ ಈ ಬಸವ ತತ್ವ ಅಥವಾ ಶರಣತತ್ವಕ್ಕೆ ಒಂದು ಹೊರಗಡೆ ತೆಗೆದು ಅದಕ್ಕೊಂದು ಆಕಾರ ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರು. ಭಾಳ ಮುಖ್ಯವಾಗಿ ನಮ್ಮ ಕಾಲದಲ್ಲಿ ನಾವು ನೋಡಿದ ಒಂದು ವಿದ್ಯಮಾನ ಅಂದರೆ ವಚನಗಳನ್ನು ನಾವು ಹಾಡಿ ಮದುವೆ ಮಾಡುವುದು, ವಚನಗಳ ಒಂದು ಮದುವೆ. ಅದಕ್ಕಾಗಿ ಅನೇಕ ಸಂಘಟನೆಗಳು ಶುರುವಾಗಿದ್ದು, ನಾನು ಬಹಳ ದೊಡ್ಡ ಪರ್ಸನಲಿ ಬಹಳ ಗೌರವಿಸುವ ಸೂಫಿಸಮ್ ಅಧ್ಯಯನದಲ್ಲಿ ಅವ್ರ ಜೊತೆಗೆ ನಾನು ಸಂವಾದ ಮಾಡಿದ್ದೆ. ಚಿತ್ತರ್ಗಿಯ ದಿವಂಗತ ಸ್ವಾಮೀಜಿ, ಇಳಕಲ್ ಮಠದ ಸ್ವಾಮೀಜಿಯವರು ಬಹುಶಃ ದಲಿತರನ್ನೇ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ದು ಭಾಳ ಇಂಪಾರ್ಟೆಂಟ್ ಆದ ಘಟನೆ. ಯಾಕಂದರೆ 12ನೇ ಶತಮಾನದ ಏನು ತತ್ವ ಇದೆ ಅದನ್ನು ಬೇರೊಂದು ಕಾಲದಲ್ಲಿ ಒಂದು ಚಾಲೆಂಜ್ ಆಗಿ ತಗೊಂಡು ಅವರು ಅದನ್ನು ಮಾಡಿದರು. ಬಹಳ ದೊಡ್ಡ ಕಷ್ಟ ಇದ್ದದ್ದು ಈ ಒಳವಿಮರ್ಶೆದು. ಉದಾಹರಣೆಗೆ ಆಹಾರದ ಪ್ರಶ್ನೆ ಇದೆಯಲ್ಲ, ಆ ಕಾಲಕ್ಕೆ
ಅದನ್ನು ತಗೊಂಡ್ರು, ಅವರು ಆ ಸ್ಟ್ಯಾಂಡ್ ತಗೊಂಡ್ರು ಶರಣರು. ಅದನ್ನು ಇದೇ ಕಾಲಕ್ಕೂ ಹೀಗೆ ಇರಬೇಕು ಅಂತ ಭಾವಿಸಿದ ಕೂಡಲೇ ಅದು ಒಂದು ಬಗೆಯಲ್ಲಿ ಶ್ರಿಂಕ್ ಆಗ್ತಾ ಹೋಗ್ತದೆ ಸಮಾಜ, ಅಥವಾ ಬೇರೆ ಸಮುದಾಯಗಳ ಜೊತೆಗೆ ಒಂದು ಸಂಬಂಧ ಬೆಳಿಬೇಕಾದ್ದನ್ನು ಕಟ್ಕೊಂಡ್ಬಿಡ್ತದೆ. ಆಹಾರದ ರಿಜಿಡಿಟಿ ಇಲ್ಲದೆ ಹೋಗಿದ್ದರೆ ಬಹುಶಃ ಲಿಂಗಾಯತ ಭಾರತದ ಪ್ರಮುಖ ಧರ್ಮ ಆಗ್ತಾ ಇತ್ತು. ಯಾಕಂದರೆ ಆಹಾರ ಭಾಳ ಇಂಪಾರ್ಟೆಂಟ್. ನೀವು ವೆಸ್ಟರ್ನ್ ಘಾಟ್ಸಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಯಾಕೆ ಹರಡಲಿಲ್ಲ ಈ ಧರ್ಮ? ಯಾಕೆಂದರೆ ಆಹಾರ ಇಲ್ಲದೆ ಬದುಕಕ್ಕೆ ಆಗಲ್ಲ ಅಲ್ಲಿ. ನಾವು ನೆನ್ನೆ ನೋಡಿದ್ವಿ, ಮೊನ್ನೆ ವರ್ಟಿಕಲ್ ಆಗಿ ಭಾರತವನ್ನು ಹೀಗೆ ವಿಭಜಿಸಿದರೆ ಬಲಭಾಗದಲ್ಲಿ ಏನಿದೆ, ಪೂರ್ವ ಭಾಗದಲ್ಲಿ ಏನಿದೆ, ಅಲ್ಲಿರುವ ಎಲ್ಲರೂ ಮಾಂಸಾಹಾರಿಗಳು. ಯಾಕಂದರೆ ಹಿಮಾಲಯದ ಇದರಲ್ಲಿದ್ದಾರೆ. ಅಲ್ಲಿರುವ 5-6 ಬ್ರಾಹ್ಮಣರು, ಕಾಶ್ಮೀರಿ ಪಂಡಿತರು, ಮೈಥಿಲಿ ಬ್ರಾಹ್ಮಣರು, ಅಸ್ಸಾಂನ ಬ್ರಾಹ್ಮಣರು, ಬೆಂಗಾಲಿ ಬ್ರಾಹ್ಮಣರು, ತ್ರಿಪುರಾದ ಬ್ರಾಹ್ಮಣರು, ಪಹಾಡಿ ಬ್ರಾಹ್ಮಣರು. ಆಹಾರ ಅನ್ನೋದು ನಾಲ್ಗೆಯ ರುಚಿಯ ಪ್ರಶ್ನೆ ಮಾತ್ರ ಅಲ್ಲ, ಅದು ಅಸ್ತಿತ್ವದ ಪ್ರಶ್ನೆ, ಮತ್ತು ಆ ಭಾಗದ ಆಹಾರದ ಲಭ್ಯತೆಯ ಪ್ರಶ್ನೆ, ಆ ಭಾಗದ ವಾತಾವರಣದ ಪ್ರಶ್ನೆ. ಯಾವ ಫಿಲಾಸಫಿಗಳು, ಧರ್ಮಗಳು, ಸಮಾಜಗಳು ಆಹಾರದ ಬಗ್ಗೆ ರಿಜಿಡಿಟಿ ತೋರಿಸ್ತಾವೆ, ವಿಸ್ತರಣೆ ಅಷ್ಟರ ಮಟ್ಟಿಗೆ ಹೊಟ್ಟೋಗ್ಬಿಡ್ತದೆ. ಅಥವಾ ಮಹಿಳೆಯನ್ನು ಕುರಿತು ಕೆಲವು ಭಿನ್ನಮತಗಳು ಇದ್ದಾಗ ಅವುಗಳನ್ನು ನಾವು ಆಲಿಸಬೇಕು. ಭಾರತದಲ್ಲಿ ಎಲ್ಲ ದರ್ಶನಗಳು, ಎಲ್ಲ ಸಮಾಜಗಳು, ಎಲ್ಲ ಧರ್ಮಗಳು ಮಹಿಳೆಯರು ಮತ್ತು ದಲಿತರು ಎತ್ತುವ ಪ್ರಶ್ನೆಗಳನ್ನು ಆಲಿಸಬೇಕು. ಆಲಿಸ್ತಾವೋ ಇಲ್ಲೋ ಅನ್ನೋದು ಭಾಳ ನಿರ್ಣಾಯಕವಾದ್ದು. ಯಾಕಂದರೆ ಅವರು ದಮನಿತರಾಗಿದ್ದಾರೆ. ಮತ್ತು ಜನಪದ ದೈವಗಳ ನಿಂದನೆಯನ್ನು ಹಾಗೆ ನಾವು ಇವಾಗ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೊಬ್ಬರ ಆರಾಧನಾ ಹಕ್ಕನ್ನು ಸಂವಿಧಾನ ಮನ್ನಣೆ ಮಾಡಿದೆ. ಸಂವಿಧಾನದ ಪೀಠಿಕೆ ಏನು ಹೇಳ್ತಾ ಇದೆ? ಆಹಾರದ ಹಕ್ಕು ಹೌದು, ನಮ್ಮದಲ್ಲ, ಆದರೆ ಬೇರೆಯವ್ರಿಗೆ ತಿನ್ನೋದಕ್ಕೆ ನಾವು ಅವಕಾಶ ಕೊಡಬೇಕು. ಸೊ ಯಾವುದೇ ಧರ್ಮಕ್ಕೆ ಅದರ ವಿಸ್ತರಣೆಗೆ, ಸಹಜ ವಿಸ್ತರಣೆಗೆ ಯಾವ ಚಾರಿತ್ರಿಕ ಸಂಗತಿಗಳು ಅಥವಾ ಅದರ ಒಳಗಡೆ ಇರುವ ಯಾವ ಫಿಲಸಾಫಿಕಲ್ ಸಂಗತಿಗಳು ಅದರ ಸಡಿಲತೆ, ಶಿಥಿಲತೆ, ಅದರ ರಿಜಿಡಿಟಿ ಆಗ್ತವೆ ಅನ್ನೋದು ಯಾವಾಗಲೂ ಫಿಲಾಸಫಿಗಳು ರಿಕನ್ಸ್ಟ್ರಕ್ಟ್ ಆಗೋಕ್ಕೆ ಬಯಸ್ತವೆ. ಕೈಗಾರಿಕಾ ಕ್ರಾಂತಿಯಲ್ಲಿ ಯುರೋಪಿನಲ್ಲಿ ರೂಪುಗೊಂಡ ಮಾರ್ಕ್ಸಿಸಮನ್ನು ಚೀನಾಕ್ಕೆ ಅಳವಡಿಸಬೇಕು. ನಾವು ಏನು ಮಾಡಬೇಕು? ಕೈಗಾರಿಕಾ ಕ್ರಾಂತಿ ಆಗಿಲ್ಲ ಅಲ್ಲಿ. ಅಗ್ರೇರಿಯನ್ ಸೊಸೈಟಿ, ಚೈನಾ ಅಗ್ರೇರಿಯನ್ ಸೊಸೈಟಿಗೆ ಆ ಮೂಲ ಫಿಲಾಸಫಿಯನ್ನು ರೂಪಾಂತರ ಮಾಡ್ತಾನೆ. ಯಾಕಂದರೆ ಅಲ್ಲಿ ಆ ಭೌತಿಕ ಪರಿಸರ ಇಲ್ಲ, ಯುರೋಪಿನ ಭೌತಿಕ ಪರಿಸರ ಇಲ್ಲ. ಸೊ ಯಾವ ಫಿಲಾಸಫಿಗಳು, ಯಾವ ಧರ್ಮಗಳು ಸಾರ್ವಕಾಲಿಕ ಸತ್ಯಗಳಾಗಿರಲ್ಲ. ಅವುಗಳು ಮತ್ತೆ ಮತ್ತೆ ವರ್ತಮಾನಗಳಲ್ಲಿ ವರ್ತಮಾನದ ಅಗತ್ಯಕ್ಕೆ ತಕ್ಕಂತೆ, ಅಗತ್ಯ 2 ಥರ ಇದೆ. ಕೇಡಿನ ಅಗತ್ಯನೂ ಇದೆ, ಪಾಸಿಟಿವ್ ಅಗತ್ಯನೂ ಇದೆ. ಆ ಪಾಸಿಟಿವ್ ಅಗತ್ಯಕ್ಕೆ ತಕ್ಕಂತೆ ತಮ್ಮನ್ನು ರಿಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ರಿಕನ್ಸ್ಟ್ರಕ್ಟ್ ಮಾಡ್ಕೊಳ್ಳದೆ ಹೋದರೆ ಆ ಸೊಸೈಟಿಗಳು, ಆ ಧರ್ಮಗಳು ಜಡ ಆಗ್ಬಿಡ್ತವೆ. ಸಂವಿಧಾನ ಬಾಬಾ ಸಾಹೇಬರು ಮತ್ತು ಅವರ ತಂಡದವರು ರಚಿಸುವಾಗ ಭಾರತದ ಸಮಸ್ಯೆಗಳು ಬೇರೆ ಇತ್ತು, ಈಗ ಬೇರೆ ಸಮಸ್ಯೆ ಇದೆ. ಸೊ ತಿದ್ದುಪಡಿಗೆ ಅವಕಾಶ ಇದೆ, ಬದಲಾವಣೆಗಳಲ್ಲ. ಸಿ ದ ಡಿಫರೆನ್ಸ್. ತಿದ್ದುಪಡಿ ಸಾಂವಿಧಾನಿಕವಾಗಿ ಅವಕಾಶ ಇದೆ. ಕ್ವಶನ್ ಇರೋದು ನಾವು ಯಾವುದನ್ನು ಕ್ವಶನ್ ಮಾಡ್ತಿದ್ದೀವಿ? ರಿಪ್ಲೇಸ್ ಮಾಡೋದು ಅಲ್ವಾ? ರಿಪ್ಲೇಸ್ ಮಾಡೋದು. ಸೊ ತಿದ್ದುಪಡಿ ಸಂವಿಧಾನಕ್ಕೆ ಇರೋ ಹಾಗೆ ಎಲ್ಲ ಫಿಲಾಸಫಿಗಳಿಗೂ ಇರ್ತದೆ. ಪೈಗಂಬರರು ಆ್ಯಕ್ಚುಲಿ ಇಜ್ತಿಹಾದ್ ಅಂತ ಕಾನ್ಸೆಪ್ಟ್ ಕೊಟ್ಟರು. ನೋಡಿ, ನನ್ನ ಕಾಲದಲ್ಲಿ ನಾನು ಹೀಗೆ ರೂಪಿಸಿದ್ದೇನೆ ಇಸ್ಲಾಮನ್ನು, ನಿಮ್ಮ ಕಾಲಕ್ಕೆ ಬೇರೆ ದೇಶ. ಒಂದು ಫಿಲಾಸಫಿ ಬೇರೆ ದೇಶಕ್ಕೆ, ಬೇರೆ ಸಮಾಜಕ್ಕೆ, ಬೇರೊಂದು ಚಾರಿತ್ರಿಕ ಸಂದರ್ಭದಲ್ಲಿ ಹೋದಾಗ ಬೇರೆ ಸನ್ನಿವೇಶಗಳನ್ನು ಎದುರಿಸ್ತದೆ. ಅದು ಮೂಲ ಸನ್ನಿವೇಶದಲ್ಲಿ ಇರೋಂಗೆ ಇರಬೇಕು ಅಂದರೆ ಫಂಡಮೆಂಟಲಿಸಮ್ ಆಗ್ಬಿಡುತ್ತೆ. ನಾನು ಮಲೇಷ್ಯಾಕ್ಕೆ ಹೋದಾಗ ಅದರ ಪ್ರಧಾನಮಂತ್ರಿ ಭತ್ತದ ತೆನೆಗಳ ಮೇಲೆ ಹಾಲನ್ನೇ ಅರಿತಾ ಇದ್ರು. ಅದು ಅರಬ್ನಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ವಲ್ಲ. ಧರ್ಮ ಬಂದಿದೆ, ಕಲ್ಚರ್ ಯಾವುದು? ಆ ದೇಶದ್ದೇ, ಆ ದೇಶದ ಅಳವಡಿಸ್ಕೊಟ್ಟಿದೆ. ನನಗನ್ನಿಸ್ತದೆ ನಾವು ಯಾವ ಮೂಲಭೂತ ಸಮಸ್ಯೆಗಳು ಇವೆ ಈ ಶರಣ ಫಿಲಾಸಫಿಯಲ್ಲಿ, ಅವುಗಳನ್ನು ಗುರುತು ಮಾಡಿ ಅವುಗಳ ಬಗ್ಗೆ ನಾವು ಡಿಬೇಟ್ ಮಾಡಬೇಕಾಗಿ. ತಿದ್ದುಪಡಿಗಳು, ಆರೋಗ್ಯಕರವಾದ ತಿದ್ದುಪಡಿಗಳು ಮತ್ತು ಆತ್ಮವಿಮರ್ಶೆ ಎಲ್ಲ ಫಿಲಾಸಫಿಗಳಿಗೆ, ಎಲ್ಲ ಧರ್ಮಗಳಿಗೆ ಭಾಳ ಅಗತ್ಯ. ಉದಾಹರಣೆಗೆ ಅಂಬೇಡ್ಕರ್ ನೆನ್ನೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಬಾಬಾ ಸಾಹೇಬರು ಏನು ನಿಟ್ಟುಸಿರಿಟ್ಟು ಬರೀತಾರೆ ಅಂದರೆ ತಮ್ಮ ಪುಸ್ತಕಗಳಲ್ಲಿ, ಅರೆ ಈ ಬ್ರಹ್ಮವಾದ ಇದೆಯಲ್ಲ, ಅದ್ವೈತ ಎಷ್ಟು ಚೆನ್ನಾಗಿದೆ ಇದು, ಎಲ್ಲ ಜೀವಾತ್ಮಗಳಲ್ಲಿ ಪರಮಾತ್ಮನ ಅಂಶ ಇದೆ, ಅದರಿಂದ ಸಾಮಾಜಿಕವಾಗಿ ಕೂಡ ಅವರ ಸಮಾನತೆ ಅಂತ ಹೇಳಬೇಕಾಗಿತ್ತಲ್ಲ. ಹೀಗೆ ಹೇಳಿ ಅದು ಪ್ರಾಕ್ಟೀಸ್ ಆಗಿದ್ದರೆ ಸೋಷಿಯಲಿ, ದಲಿತರಿಗೆ ಸಮಸ್ಯೆನೇ ಇರಲಿಲ್ವಲ್ಲ, ಅಸ್ಪೃಶ್ಯತೆ ಇರ್ತಿಲ್ವಲ್ಲ, ಪ್ರಾಬ್ಲಮ್ ಎಲ್ಲ ಆಯಿತು. ಅದ್ವೈತ ಹೇಳಿದರು, ಫಿಲಾಸಫಿಕಲಿ, ಥಿಯರಿಟಿಕಲಿ, ಪ್ರಾಕ್ಟೀಸ್ ಮಾತ್ರ ವಿರುದ್ಧ ಆಯಿತು. ಇದು ಪ್ರಶ್ನೆ. ಈ ಸಮಸ್ಯೆಯನ್ನು ಶರಣ ಫಿಲಾಸಫಿ ಕೂಡ
ಕರ್ನಾಟಕದಲ್ಲಿ ಎದುರಿಸಿದೆಯಾ ಎಂಬ ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ. ಯಾಕಂದರೆ ಸಾಮಾಜಿಕವಾಗಿ ಆ ಫಿಲಾಸಫಿ ಟ್ರಾನ್ಸ್ಲೇಟ್ ಆಗಬೇಕು ನಿತ್ಯ ಬದುಕಿನಲ್ಲಿ. ಯಾಕಂದರೆ ಕರ್ನಾಟಕದ ದಲಿತರ ಮೇಲಿನ ಈ ಥರದ ಹಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಭೂಮಾಲೀಕರೇ ಅಟ್ರಾಸಿಟೀಸ್ ಮಾಡೋದು. ಸೊ ಭೂಮಿ ಮತ್ತು ಈ ಉತ್ಪಾದನಾ ಸಾಧನಗಳು ಯಾರ ಕೈಲಿ ಇರ್ತದೆ ಅವರು ಅಟ್ರಾಸಿಟಿ ಮಾಡ್ತಾರೆ. ದಲಿತರನ್ನು ಒಳಗೊಳ್ಳುವ ಈ ಬಾಗಿಲನ್ನು ಯಾವಾಗ ಮುಚ್ಚಿಕೊಂಡು ಶರಣರ ನಂತರ ಯಾವಾಗ ಮುಚ್ಚೋಯ್ತು ಅನ್ನೋ ಪ್ರಶ್ನೆ ನಾವು ಕೇಳಿಸ್ಕೋಬೇಕಾಗಿದೆ. ಅಂದರೆ ಯಾಕೆ ಬುದ್ಧಿಸ್ಟ್ ಆಗ್ತಿದ್ದಾರೆ ದಲಿತರು? ಒಂದೊಮ್ಮೆ ಶರಣ ತತ್ವ ತನ್ನ ತೆರೆದ ತೋಳುಗಳನ್ನು ಶರಣರ ಕಾಲದಲ್ಲಿ ಇದ್ದ ಹಾಗೆ ಇದ್ದ ತೆರೆದ ತೋಳುಗಳನ್ನು ಇಟ್ಕೊಂಡಿದ್ರೆ ಈ ವಿದ್ಯಮಾನ ಆಗ್ತಿತ್ತಾ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕಾಗಿದೆ. ಕೆಲವು ಚಾರಿತ್ರಿಕ ಮಹತ್ವದ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕಾಗಿದೆ. ಇವತ್ತು ದಲಿತರು ಗ್ರೇಟು. ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ್ಯೂ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಂಬೇಡ್ಕರ್ ಹೆಸರನ್ನ ಉಳಿದವ್ರು ಹೆಂಗೆ ತಗೊಳ್ತಾರೆ ಅಂತ. ಅವ್ರು ಹೇಳ್ತಿದ್ದಾರೆ 3 ಈ ನಾಡನ್ನು ಒಂದು ಆದರ್ಶ ಸಮಾಜವಾಗಿ ಕಟ್ಟೋದಕ್ಕೆ ಬೇರೆ ಬೇರೆ ಚಾರಿತ್ರಿಕ ಕಾಲಘಟ್ಟದಲ್ಲಿ ಫಿಲಾಸಫಿಗಳನ್ನು ರೂಪಿಸಿದ ಮಹಾದೊಡ್ಡ ದಾರ್ಶನಿಕರ ಹೆಸರನ್ನು ಒಟ್ಟಿಗೆ ಹೇಳ್ತಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್. ಅಂಬೇಡ್ಕರ್ ಹೆಸರನ್ನು ನಾವು ಹೇಳ್ತಿದ್ದೀವ. ಈ ಪ್ರಶ್ನೆಗಳನ್ನು ಇದು ನಾನು ಇಂಟ್ರಾಸ್ಪೆಕ್ಟಿವ್ ಡೈಮೆನ್ಷನ್ ಫಿಲಾಸಫಿನ ರಿಸ್ಟ್ರಕ್ಚರ್ ಮಾಡುವಾಗ, ಮರುನಿರ್ಮಾಣ ಮಾಡುವಾಗ, ಮರುಹುಟ್ಟು ಪಡೆಯುವಾಗ ಇದು ಈ ಶರಣ ತತ್ವಕ್ಕೆ ಅಷ್ಟೇ ಅಲ್ಲ, ಎಲ್ಲ ತತ್ವಗಳಿಗೂ, ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಐಡಿಯಾಲಜಿಗಳಿಗೆ ಇದು ಅನ್ವಯ ಆಗುತ್ತೆ. ಆ ಒಂದು ವಿಮರ್ಶಾತ್ಮಕ ಪ್ರಶ್ನೆಗಳನ್ನು ಕೇಳ್ಕೊಳ್ತಿದ್ರಿಂದ ಚೈನಾ ಇವತ್ತಿನೊಂದು ಬಂಡವಾಳಶಾಹಿ ರಾಷ್ಟ್ರ ಆಗಿದೆ. ಬೀಯಿಂಗ್ ಎ ಕಮ್ಯುನಿಸ್ಟ್ ಕಂಟ್ರಿ ಏನಾಗಿದೆ ಅದು? ಇದು ನಮ್ಮ ಪರ್ಸನಲ್ ವ್ಯಕ್ತಿತ್ವಕ್ಕೂ ಇದು ಆತ್ಮವಿಮರ್ಶೆಯ ಪ್ರಶ್ನೆ. ಏನಾಗಿದೆ, ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಒಂದು ವಚನ ಮದುವೆಗೆ ಹೋಗಿದ್ದೆ ನಾನು. ಆ ಮದುವೆಯ ಅಂಗಳದಲ್ಲಿ ವರನ ತಾಯಿ ಅಳ್ತಾ ಇದ್ದರು. ಸಂಸ್ಕೃತಿ ಅಧ್ಯಯನ ಮಾಡೋ ನನಗೆ ಈ ಮಹಿಳೆಯರ ಆರ್ತನಾದ ಬಹಳ ಬಹಳ ಮುಖ್ಯ. ಅದು ಏನು ತಾಯಿ ಹೇಳ್ತಿದ್ದಾಳೆ ಅಂದರೆ, ಯಪ್ಪ ಕಳಸ ಕಟ್ಟಲಿಲ್ಲಲ್ಲ ನನ್ನ ಮಗನಿಗೆ, ಲಗ್ನಕ್ಕೆ ಕಳಸ ಕಟ್ಟಲಿಲ್ಲ. ಈಗ ತಾಯಿ ಬಹಳ ಸ್ಟ್ರಿಕ್ಟಾಗಿ ಶರಣತತ್ವದಲ್ಲಿ ಕಳಸ ಕಟ್ಟಂಗಿಲ್ಲ ಅಂತ ಹೇಳ್ಬೋದಾ ನಾವು? ಆಕೆ ವೇದನೆಯೇ ಬೇರೆ ಇದೆ, ವೇದನೆಯೇ ಬೇರೆ. ಅಂದರೆ ಪ್ರಾಕ್ಟಿಕಲ್ ಆಗಿ ಒಂದು ಫಿಲಾಸಫಿ ಜಾರಿಗೊಳ್ಳುವಾಗ ಎದುರಾಗುವ ಕಷ್ಟಗಳನ್ನು ಬಹಳ ಸಹಾನುಭೂತಿಯಿಂದ, ಶತ್ರುಗಳು ಒಡ್ಡುವ ಸಮಸ್ಯೆಗಳಲ್ಲ ಇವು, ನಮ್ಮ ಜೊತೆ ಇರುವ ಬಂಧು ಬಾಂಧವರೇ ಮಾಡುವ ಆರ್ತನಾದಗಳನ್ನು ಕೇಳಿಸ್ಕೋಬೇಕಾಗಿದೆ. ನೀವು ಭಾಳ ಡೀಪ್ ರೂಟೆಡ್ ಟ್ರೆಡಿಷನಲ್ ಬಂದಿದೆ ಅದು. ಹೆಂಗೆ ನಾವು ನಾನು ವೈಚಾರಿಕವಾಗಿ ಲಿಬ್ರೇಟ್ ಆಗಿರೋ ನನಗದು ಓಕೆ. ಬಟ್ ವಾಟ್ ಅಬೌಟ್ ದಟ್ ಲೇಡಿ? ನಮ್ಮೂರಲ್ಲಿ ಸಾದಲಿಂಗಾಯತರು, ನಮ್ಮ ತರೀಕೆರೆ ಸಮತಳ ತನ್ನೂರು, ಅಲ್ಲಿ ಇವತ್ತು ನಂದಿ ದೇವರು ಇದೆ. ಬಸವಣ್ಣವ್ರಿಗೆ ಗೊತ್ತೇ ಇಲ್ಲ ನಮ್ಮೂರಿಗೆ. ಎತ್ತಿನ ಪೂಜೆನೇ ಮಾಡ್ತಾ ಇದ್ದಿದ್ದು ಬಸವ. ನಮ್ಮದು ಕೃಷಿಕ ಕುಟುಂಬ. ನಾವು ಎತ್ತಿಗೆ ಪಾಯಸ ಮಾಡಿ, ರಂಜಾನ್ನಲ್ಲಿ ಮಾಡೋ ಪಾಯಸನೇ ಮಾಡಿ ಎತ್ತಿಗೆ ಬಿಡಿಸ್ತಾ ಇದ್ದೀವಿ. ಬಿಕಾಸ್ ಬೇರೆ ಬೇರೆ ಶರಣ ಸಂಸ್ಕೃತಿಗೆ ವಿಮುಖವಾಗಿರುವ, ಕಾಂಟ್ರಾಡಿಕ್ಟ್ ಮಾಡುವ ಸಂಗತಿಗಳು ಸುತ್ತಮುತ್ತ ಇವೆ. ಹಾಗೆ ಅವುಗಳ ಜೊತೆಗೆ ಮುಖಾಮುಖಿ ಮಾಡ್ತೀವಿ. ಸಿಂಪ್ಲಿ ಡಿಸ್ಮಿಸ್ ಮಾಡೋದಲ್ಲ. ದಿಸ್ ಇಸ್ ವೆರಿ ಈಸಿ ಟಾಸ್ಕ್, ಡಿಸ್ಮಿಸ್ ಮಾಡೋದು. ಒಂದು ಫಿಲಾಸಫಿ ಮರುಹುಟ್ಟು ಪಡಿಬೇಕಾದ್ರೆ ಅದ್ರ ಜೊತೆಗೆ ಭಾಳ ಸಹಾನುಭೂತಿಪರವಾದ ಅನುಸಂಧಾನಗಳನ್ನು ಮಾಡಬೇಕು. ಯಾಕಂದರೆ ಭಾರತದಲ್ಲಿ ನಿರ್ಗುಣ ನಿರಾಕಾರ ಫಿಲಾಸಫಿ ಮತ್ತು ಆ ಥರದ ಧರ್ಮಗಳು, ಫಿಲಾಸಫಿಗಳು ಬಹಳ ಒಂದು ಎತ್ತರದ ಮಟ್ಟಕ್ಕೆ ಬಂದಾಗ ಮಾತ್ರ ಅವರಿಗದು ಅದರಲ್ಲಿ ಬದುಕಬಲ್ಲರು. ಸಾಮಾನ್ಯ ಜನ ಭಾಳ ಬೇಗ ಸಗುಣ ಸಾಕಾರ ದೈವಗಳಿಗೆ, ಗುಡಿ ಸಂಸ್ಕೃತಿಗಳಿಗೆ ಹೋಗ್ಬಿಡ್ತಾರೆ. ನೀವೆಷ್ಟೇ ಬೈರಿ, ನಮಾಜ್, ನಿರ್ಗುಣ ನಿರಾಕಾರ ದೈವಕ್ಕೆ ಸೂಫಿಗಳ ದರ್ಗಾಕ್ಕೆ ಹೋಗಲೇಬೇಕು ಮಹಿಳೆಯರು. ಇಟ್ಸ್ ವೆರಿ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಅದು ಸಾಕಾರ ಸಗುಣ ದೈವ. ಸೊ ಯಾವ ಬಸವಣ್ಣವರು ಕಾಲೇ ಕಂಬ ಹೇಳ್ತಾರೆ ಗುಡಿಗೆ ಹೋಗ್ತಿದ್ಯಂತೆ.
ವಿಡಂಬನೆ ಮಾಡಿದರೆ ಏನು ಪ್ರಯೋಜನ ಇದೆ? ಯಾಕೆ ಈ ಸನ್ನಿವೇಶ ಬಂದಿದೆ? ಒತ್ತಾಯಪೂರ್ವಕವಾಗಿ ಆ ಸಂಸ್ಕೃತಿಗೆ ಜನರನ್ನು ದೂಡುವ ರಾಜಕಾರಣ ಇದ್ದರೆ ಅದರ ವಿಮರ್ಶೆ ಬೇರೆ. ಈ ತಾಯಿ ಹೋಗ್ತಾ ಇದ್ದಾಳಲ್ಲ, ಇದನ್ನು ನಾವು ಅಂದರೆ ಇದೆಲ್ಲವೂ ಒಂದು ಫಿಲಾಸಫಿಯ ಮರುಹುಟ್ಟಿನಲ್ಲಿ ನಾವು ಎತ್ಕೊಳ್ಬೇಕಾದ, ವಿಚಾರ ಮಾಡಬೇಕಾದ, ಬಗೆಹರಿಸಬೇಕಾದ ಸಮಾಜಶಾಸ್ತ್ರೀಯವಾದ ಪ್ರಶ್ನೆಗಳು. ಈ ಸಮಾಜಶಾಸ್ತ್ರೀಯ ಪ್ರಶ್ನೆಗಳಿಲ್ಲದೆ ಫಿಲಾಸಫಿ ತನ್ನ ರೂಪಪೂರ್ಣತೆಯನ್ನು ಪಡೆಯೋಲ್ಲ ಅಂತ ಅನ್ನಿಸ್ತದೆ. ಮತ್ತು ತನ್ನ ಎದುರಾಳಿ ಯಾರು ಅಂತ ಸರಿಯಾಗಿ ಗುರುತಿಸಬೇಕು. ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಕಳೆದ 20 ವರ್ಷದಲ್ಲಿ ತಾಳಿದ ರಾಜಕೀಯ ನಿಲುವು ಈ ಶರಣ ಫಿಲಾಸಫಿಗೆ ಏನು ಮಾಡಿದೆ ಹಾನಿ, ಏನು ಮಾಡಿದೆ ಲಾಭ ಅನ್ನೋ ಪ್ರಶ್ನೆ ನಾನು ವಿವರಿಸೋಕ್ಕೆ ಹೋಗೋದಿಲ್ಲ. ಅದು ಕೂಡ ಇಂಟ್ರಾಸ್ಪೆಕ್ಷನ್ಗೆ ಒಟ್ಕೊಳ್ಬೇಕಾದಂತಹ ಪ್ರಶ್ನೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಕೊನೆಯದಾಗಿ ಯಾರ ಜೊತೆಗೆ ಸ್ನೇಹ ಮಾಡಬೇಕು ನಾವು? ನಮ್ಮ ಫಿಲಾಸಫಿಗಳನ್ನು, ನಮ್ಮ ಭಾರತದ ಅತ್ಯುತ್ತಮ ದರ್ಶನಗಳನ್ನು ನಮ್ಮ ಕಾಲದಲ್ಲಿ ಮರುಹುಟ್ಟು ಮಾಡಬೇಕಾದ್ರೆ ನಮ್ಮ ಸಂಗಾತಿಗಳು ಯಾರು, ಸ್ನೇಹ ಯಾರು, ಅದನ್ನು ಎತ್ಕೊಳ್ಬೇಕು. ನಮ್ಮೊಳಗಿನ ದೋಷಗಳನ್ನು ಒಳವಿಮರ್ಶೆಯ ಮೂಲಕ ಬಗೆಹರಿಸಿಕೊಳ್ಳುವ, ನಮ್ಮ ಎದುರಾಳಿಗಳನ್ನು ಖಚಿತವಾಗಿ ಗುರುತಿಸಿಕೊಳ್ಳುವ ಮತ್ತು ಅದಕ್ಕೆ ಪ್ರತಿರೋಧ ಒಡ್ಡುವ ಮೂರನೇ ಆಯಾಮ ನಮ್ಮ ಸಂಗಾತಿಗಳು ಯಾರು, ನಮ್ಮ ಜೊತೆಗೆ ಪ್ರಯಾಣ ಯಾರು ಮಾಡ್ತಾರೆ. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಕಾರ ಶರಣ ಚಳುವಳಿಯ, ಶರಣ ಫಿಲಾಸಫಿಯ ಒಂದು ಮರುಹುಟ್ಟು ಅದು ಲಿಂಗಾಯತ ಎಂಬ ಒಂದು ಧಾರ್ಮಿಕ ಜಾತಿಯ ಚೌಕಟ್ಟಿಂದ ಆಚೆ ಬಂದಷ್ಟು ಅದಕ್ಕೆ ಬೇರೆ ಒಂದು ಆಯಾಮ ಸಿಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಸಿ ದ ಹಿಸ್ಟ್ರಿ. ಮನ್ಸೂರರಿಗೆ ಒಲಿಸಿದವ್ರು ಯಾರು ವಚನ ಹಾಡಬೇಕು ಅಂತ ಹೇಳಿ? ಅನಕರು. ಅಂದರೆ ಇದೊಂದು ಭಾಗ್ಯ. ಗ್ರಂಥ ಸಾಹೇಬ್ ಬಿಟ್ಟರೆ ಜಗತ್ತಲ್ಲಿ ಪೊಯಿಟ್ರಿನೇ ಧರ್ಮಗ್ರಂಥಗಳಾಗಿರೋದು ಯಾರಿಗೆ? ಶರಣ ತತ್ವಕ್ಕೆ. ನಾವೆಲ್ಲ ಹಕ್ಕುದಾರರು. ನಾನು ತುಂಬ ಕಡೆ ಬರೆದಿದ್ದೀನಿ. ಸಹಸ್ರಮಾನದಲ್ಲಿ ಯಾರು ಕರ್ನಾಟಕದ 2 ದೊಡ್ಡ ಕಣ್ಣುಗಳು ಅಂದರೆ ನನಗೆ ಪ್ರೇರಣೆ ಕೊಟ್ಟವರು ಅಂದರೆ ಬಸವಣ್ಣ ಮತ್ತು ಕುವೆಂಪು ಅಂತಲೇ ಹೇಳ್ಕೊಂಡು ಬಂದಿದ್ದೀನಿ ನಾನು. ಯಾಕಂದರೆ ನಾವು ನಮ್ಮ ಧರ್ಮಗಳನ್ನು ಬಿಡದೇ ಕೂಡ ಫಿಲಾಸಫಿಗಳ ಜೊತೆಗೆ ಒಂದಾಗ್ಬೋದು. ಇಲ್ಲಿ ಕುಲಕರ್ಣಿಯವರು ಇದ್ದಾರೆ, ಸಂಜೀವ್ ಕುಲಕರ್ಣಿ. ಈಸ್ ಎ ಬುದ್ಧಿಸ್ಟ್ ವಿತೌಟ್ ದೀಕ್ಷೆ. ರೂಮಿ ಕವಿತೆ ಅನುವಾದ ಮಾಡಿದ್ದಾರೆ. ಮುಸಲ್ಮಾನರಾಗದೆ ಸೂಫಿಸಮ್ಗೆ ಹೋಗಿದ್ದಾರೆ ಅವರು. ನಮ್ಮ ಧರ್ಮ ಮತ್ತು ಸಮುದಾಯಗಳ ಸಾಮಾಜಿಕ ಸಂಬಂಧವನ್ನು ಕಳಚಿಕೊಳ್ಳದೆ ಈ ಫಿಲಾಸಫಿಗಳಿಗೆ ಹೋಗಬಹುದಾದ ಸ್ಪೇಸನ್ನು ಕ್ರಿಯೇಟ್ ಮಾಡಿದಾಗ ಅದಕ್ಕೊಂದು ಬೇರೆ ಒಂದು ವಿಮೋಚನೆ ಆಗ್ತದೆ. ಫಿಲಾಸಫಿಗಳು, ದರ್ಶನಗಳು ನಮ್ಮನ್ನು ವಿಮೋಚನೆ ಮಾಡೋದಲ್ಲ, ಅವುಗಳನ್ನು ನಾವು ವಿಮೋಚನೆ ಮಾಡಬೇಕಾಗಿದೆ. ನಾವು ಸಂಕುಚಿತರಾದರೆ ಅವು ಸಂಕುಚಿತ. ಕುವೆಂಪು ಬಸವಣ್ಣವ್ರ ಬಗ್ಗೆ ಒಂದು ಪದ್ಯ ಬರೀತಾರೆ. ಕವಿ ಅಂತ ಒಪ್ಕೊಂಡಿರಲಿಲ್ಲ, ಅದು ಬೇರೆ ಪ್ರಶ್ನೆ. ಸಮಾಜ ಸುಧಾರಕ ಅಂತಲೇ ಬರೀತಾರೆ ಅವರು. ದೊಡ್ಡ ಮಾನ್ಯತೆ ಅದು. ನಮ್ಮಲ್ಲಿ ಎಷ್ಟು ಜನ ಲಿಂಗಾಯತರು ಅಲ್ದವರು ವಚನಗಳ ಬಗ್ಗೆ ತಮ್ಮ ಇಡೀ ಜೀವನ ದರ್ಗಾ ಇದ್ದಾರೆ. ಎಷ್ಟೊಂದು ಜನ. ನನಗೆ ಪೂಜಾರ್ ಅಂತ ಅವರು ಸಂದರ್ಶನ ಮಾಡಿದೆ ನಾನು. ಅವ್ರದ್ದು ಲಾಯರ್ ಆಗಿದ್ದರು. ಅಕ್ಕಮಹಾದೇವಿ ರೋಡಲ್ಲಿದ್ದರು, ಬಿಜಾಪುರದಲ್ಲಿ ಲಾಯರ್ ಅವರು. ಅಮೀರ್ಬಾಯಿ ಸಂಬಂಧ ಅವ್ರನ್ನ ಇಂಟ್ರೂ ಮಾಡೋಕ್ಕೆ ಹೋಗಿದ್ದೆ. ಅವರು ಹೇಗೆ ಶಿವತತ್ವವು, ಶರಣತತ್ವವು ಕಮ್ಯುನಿಸಮ್ಗೆ ಸಂಬಂಧ ಅಂತ ಬರೀತಾರೆ. ಅವರು ಅದ್ಭುತವಾದ ಪುಸ್ತಕ ಬರೀತಾರೆ. ಇದು ಈ ಬಗೆಯ ಚಾಚುಗಳನ್ನು ಪಡಿಬೇಕದು. ಒಂದು ಫಿಲಾಸಫಿ ಧರ್ಮಾತೀತವಾಗಿ, ಸಮುದಾಯಾತೀತವಾಗಿ ತನ್ನ ಪ್ರದೇಶದ ಆಚೆ ಕೂಡ ಹೋಗೋಕ್ಕೆ ಸಾಧ್ಯ ಆಗುವ ಹಾಗೆ ಅದನ್ನು ಬಿಡುಗಡೆ ಮಾಡಬೇಕು. ಶಾಸ್ತ್ರ ಸಾರ ಮಾಡಿದ್ರು ಅಷ್ಟೇ, ಸಾಹಿತ್ಯ ಅಂತ ಪರಿಗಣಿಸಲಿಲ್ಲ ಪೂಜ್ಯ ಹಳಕಟ್ಟಿಯವರು. ಲಿಟ್ರೇಚರ್, ನೀವು ಬೈಬಲನ್ನು ಕಾವ್ಯವಾಗಿ ಓದ್ಬೋದು ಅಂದ್ಬಿಟ್ಟು ಭಾಳ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಮಾಡ್ತಾರೆ ನಮ್ಮ ಬಸವನಾಳರು. ಹಾಗೆ ಇದನ್ನು ಕಾವ್ಯ ಮಾಡಿ ಅಂತ, ಕಾವ್ಯವಾಗಿ ಓದ್ಬೋದು ಅಂತ, ಅದು ಬಸವನಾಳರಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ರಾಮಾನುಜನ್ ಅದನ್ನು ಸ್ಪೀಕಿಂಗ್ ಆಫ್ ಶಿವಕ್ಕೆ ಅನುವಾದ ಮಾಡಿದ ಮೇಲೆ, ನನ್ನ ಗುರುಗಳಾದ ಎಚ್.ಎಂ. ಚೆನ್ನೈನವರು ಅವುಗಳ ವಿಮರ್ಶೆ ಮಾಡಿದ ಮೇಲೆ ಇದು ಲಿಟ್ರೇಚರ್ ಅಂತ. ಪೂರ್ವ ಕವಿಗಳಲ್ಲಿ ಯಾರೂ ಬಸವಣ್ಣವ್ರನ್ನ ನೆನಪಿಸ್ಕೊಳ್ಳಲ್ಲ, ಯಾಕಂದರೆ ಕವಿಗಳು ಅಂತ ಪರಿಗಣಿಸಿರಲಿಲ್ಲ ಅವ್ರನ್ನ. 20ನೇ ಶತಮಾನದಲ್ಲಿ ಕೂಡ ಕವಿಗಳು ಅಂತ ಪರಿಗಣಿಸಿದ್ದು 60ರ ದಶಕದಲ್ಲಿ. ಆಮೇಲೆ ಬಂಡಾಯ ಚಳವಳಿ, ಅಲ್ಲಿನ ದಲಿತರು, ಅಲ್ಲಿನ ಚಂಪಾ ಮುಂತಾದ ಬಂಡಾಯಗಾರರು ಮತ್ತು ದಲಿತರು, ಮಹಿಳೆಯರು ಇಡೀ ಶರಣ ಚಳವಳಿಗೆ ವಾಪಸ್ ಹೋಗಿ ಇಲ್ಲಿದೆ ನಮ್ಮ ಪರಂಪರೆಯ ಬೇರುಗಳು ಅಂತ ಅಕ್ಕನ ಜೊತೆಗೆ ಅನುಸಂಧಾನ ಮಾಡ್ತಾ ಮಹಿಳೆಯರು ತಮ್ಮ ಫೆಮಿನಿಸಮನ್ನು ರೂಪಿಸೋಕ್ಕೆ ಶುರು ಮಾಡಿದರು. ದಿಸ್ ಈಸ್ ಮರುಹುಟ್ಟು.
ದಲಿತರು ಅಲ್ಲಿನ ದಲಿತ ವಚನಕಾರ ಧೀಮಂತ ವ್ಯಕ್ತಿತ್ವವನ್ನು ವಚನಗಳನ್ನು ಉಲ್ಲೇಖಿಸಿ ತಮ್ಮ ದಲಿತ ಫಿಲಾಸಫಿಯನ್ನು ರೂಪಿಸ್ಕೊಳ್ಳೋಕೆ ಟ್ರೈ ಮಾಡಿದರು. ಇದು ಸಮುದಾಯಗಳ ಆಚೆ, ಜಾತಿ ಸಮುದಾಯಗಳ ಆಚೆ, ಧಾರ್ಮಿಕ ಸಮುದಾಯಗಳ ಆಚೆ ಒಂದು ಫಿಲಾಸಫಿಗೆ ಸಿಗುವ ವಿಸ್ತರಣೆ ಮತ್ತು ಬಿಡುಗಡೆ. ಈ ಬಿಡುಗಡೆಗೆ ತಕ್ಕ ಕಸುವು ಪೊಟೆನ್ಷಿಯಾಲಿಟಿ ಇದರೊಳಗಿದೆ. ಆ ಬಿಡುಗಡೆಗೆ ಬಿಡ್ತೀವಾ ಇಲ್ವಾ ಅನ್ನೋದು ನಮ್ಮ ಎದುರುಗಡೆ ಇರೋ ಪ್ರಶ್ನೆ. ಸ್ನೇಹಿತರೆ, ಇದು ನನ್ನ ಸೀಮೋಲ್ಲಂಘನೆ ಅಂತ ಕರೀತಾನೆ. ಈ ಮರುಹುಟ್ಟಿನಲ್ಲಿ ಇದೊಂದು ಸೀಮೋಲ್ಲಂಘನೆ ಇದು. ನಾನು ಅದೇ ಹೇಳ್ತಿದ್ದೆ, ಕುವೆಂಪು ಸ್ಮಾರ್ತರಾಗದೆ ಅದ್ವೈತಿಗಳಾಗಿದ್ದಾರೆ. ಅನೇಕ ಗೆಳೆಯರು ಬೇಕಾಗಿಲ್ಲ ಮುಸ್ಲಿಂ ಸೂಫಿಗಳಾಗಿದ್ದಾರೆ. ದೀಕ್ಷೆ ಇಲ್ಲದೆ ಬುದ್ಧಿಸ್ಟ್ ಆಗಿರೋರು, ಪ್ರಾಕ್ಟೀಸಿಂಗ್ ಬುದ್ಧಿಸ್ಟ್ ಆಗಿರೋರು ಬೇಕಾದಷ್ಟು ಜನ ಇದ್ದಾರೆ. ಏನಿಲ್ಲ, ನಡೆನುಡಿಗಳಲ್ಲಿ ಅಳವಡಿಸ್ಕೊಳ್ಳೋದು ಅಷ್ಟೇ ಫಿಲಾಸಫಿ, ಇನ್ನೇನಿಲ್ಲ. ಅದಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಆಚರಣೆ ಮಾಡಲೇಬೇಕಾಗಿಲ್ಲ. ಫಿಲಾಸಫಿ ಹಾಗೆ ತಾನೇ ಜೀವಂತ ತಳೆಯೋದು, ಹಾಗೆ ಕ್ರಿಯೇಟಿವ್ ಆಗೋದು, ಹಾಗೆ ಆ ನದಿ ಚೆನ್ನಾಗಿ ಹರಿಯೋದು. ಯಾವುದೇ ಜಾತಿಯಲ್ಲಿದ್ದು ನಾನು ಅಂಬೇಡ್ಕರ್ವಾದಿ ಆಗಬಹುದು. ಬುದ್ಧಿಸ್ಟ್ ವೆಸ್ಟರ್ನ್ ಕಂಟ್ರೀಸಲ್ಲಿ ನಾನು ಮ್ಯಾಕ್ಮಿಲನ್ ವಿಶ್ವವಿದ್ಯಾಲಯದಲ್ಲಿ ಸೈದನ್ ಬೋಸ್ ಎಂಬ ಬಹಳ ದೊಡ್ಡ ಕನ್ನಡ ವಿದ್ವಾಂಸನ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ಓರಿಯೆಂಟಲ್ ಸ್ಟಡೀಸ್ ಎಲ್ಲ ನಿಂತು ಹೋಗಿದೆ ಅಲ್ಲಿ. ಮುನ್ಖೇನ್ ಮ್ಯೂನಿಕಲ್ಲಿ ಬುದ್ಧಿಸಮ್ ಭಾಳ ದೊಡ್ಡ ಡಿಪಾರ್ಟ್ಮೆಂಟ್ ಇತ್ತು. ಕೇಳಿದೆ, ಅವ್ರು ಕನ್ನಡ ಬರ್ತದೆ. ಸೈದನ್ ಬೋಸ್ಗೆ ನನ್ನ ಗುರುಗಳ ಸಂಗಾತಿಯಾಗಿದ್ದು ಅವರು, ವಿಜಯದಬ್ಬೆ. ಸೈದನ್ ಬೋಸ್ ಏನಿದು ಅಂತ. ಬುದ್ಧಿಸಮ್ ಯುರೋಪ್ನಲ್ಲಿ ಬಹಳ ಜನಪ್ರಿಯಗೊಳ್ತಾ ಇದೆ. ಯಾರು ಬುದ್ಧಿಸ್ಟ್ ಆಗಿಲ್ಲ, ಅವರು ಫಿಲಾಸಫಿ ತಗೊಂಡಿದ್ದಾರೆ ಅಷ್ಟೇ. ಪರ್ಟಿಕ್ಯುಲರ್ಲಿ ಸೈಕಾಲಜಿ, ಝೆನ್ ಫಿಲಾಸಫಿ. ಇದು ಸೀಮೋಲ್ಲಂಘನೆ. ಕನ್ನಡದ ನಮ್ಮೆಲ್ಲ ಲೇಖಕರು ಯಾವುದಾದ್ರೂ ಸಾಹಿತ್ಯ ಪರಂಪರೆಗೆ ಪಂಪನಿಗೆ ನಾವು ಲಿಟ್ರರಿಯಾಗಿ ಅಷ್ಟೇ ರಿಯಾಕ್ಟ್ ಮಾಡೋದು. ಅವನ ಅನೇಕಾಂತವಾದ ಕಲಾದ್ರೆ ನಾವೆಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇರೋದು ಸಾಹಿತ್ಯದವರಾಗಿ ವಚನ ಚಳವಳಿಗೆ, ಅದರ ಕಾವ್ಯಕ್ಕೆ, ಅದರಲ್ಲಿನ ಫಿಲಾಸಫಿಗೆ. ಸಂಕ್ರಾಂತಿ ನಾಟಕ ಬರೆದು ಒಂದು ವಿಮರ್ಶೆಯನ್ನು ಮಾಡ್ತಾರೆ ಬಸವಣ್ಣವರು. ಆಹಾರದ ಒತ್ತಡವನ್ನು ಹಾಕಿ ಆ ದಲಿತನಿಗೆ ದೀಕ್ಷೆ ಕೊಡುವ ಬಗ್ಗೆ ಒಂದು ಕ್ರಿಟೀಕ್ ಅದು ಅದೊಂದು ಟೀಕು. ಅದು ಹಾಗಲ್ಲ, ಅದು ವಿಸ್ತರಣೆ ಆಗಬೇಕಾದ್ದು ಇನ್ನೊಂದು ಥರ ಅಂತ ಹೇಳ್ತಿದ್ದಾರೆ. ಆಹಾರದ ರಿಜಿಡಿಟಿ ಬಿಡಬೇಕು ಅಂತ ಹೇಳ್ತಿದ್ದ ನಾಟಕ ಅಷ್ಟೇ ಅದು. ಮಟ್ಟಸ್ವಾಮಿ ಕಾವ್ಯ ಕೂಡ ತನ್ನ ಟೀಕು ಮೂಲಕ ಶರಣ ಫಿಲಾಸಫಿಗೆ ಇನ್ನೊಂದು ಡೈಮೆನ್ಷನ್ ಕೊಡ್ತಾ ಇದೆ. ದೇವನೂರು ನಾನು ಇಂಟ್ರೂ ಮಾಡಿದ್ದೇನೆ, 2 ಇಂಟ್ರೂ ಮಾಡಿದೆ. ಮೊದಲ ಇಂಟ್ರೂನಲ್ಲಿ ಅವರು ನನ್ನನ್ನು ರೂಪಿಸಿದ ಯಾವುದಾದ್ರೂ ತಾತ್ವಿಕ ಧಾರೆ ಇದ್ದರೆ ಅದು ಕುವೆಂಪು ಮತ್ತು ಶರಣ ಚಳವಳಿ ಅಂತ ಹೇಳ್ತಾರೆ. ಚಂಪಾ, ದರ್ಗಾ, GSS, ಈ ಎಲ್ಲ ಅನುಪಮ ಈಚೆಗೆ ಅಕ್ಕನ ಮೇಲೆ ಕಾರಂಬರಿ ಬರೆದಿದ್ದಾರೆ. ಅಕ್ಕನ ಕುರಿತು ಎಷ್ಟೊಂದು ಪದ್ಯಗಳಿವೆ. ಸೊ ಒಂದು ಜೀವಂತ ಫಿಲಾಸಫಿ ಅನ್ನೋದು ತನ್ನ ಸಮುದಾಯಗಳ ಆಚೆ, ಜಾತಿ ಸಾಮಾಜಿಕ ಸಮುದಾಯ ಮತ್ತು ಧಾರ್ಮಿಕ ಸಮುದಾಯಗಳ ಆಚೆ ಒಂದು ಪಬ್ಲಿಕ್ ಡೊಮೈನಲ್ಲಿ ಕ್ರಿಯೇಟ್ ಆಗುತ್ತಲ್ವಾ, ಅಂಥ ಭಾಗ್ಯ ಸಿಕ್ಕಿದೆ ವಚನಗಳಿಗೆ. ಅಂಥ ಕಸು ಅದರೊಳಗಿದೆ. ಕಾಪಾಲಿಕರ ಜೊತೆಗೆ ಕಾಳಮುಖರ ಜೊತೆಗೆ ಈ ಅನುಸಂಧಾನ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇದೊಂದು ಲಿವಿಂಗ್ ಫಿಲಾಸಫಿ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.